मङ्गलं गौतमोगणि मङ्गलं कुन्दकुन्दार्यो जैनधर्मोऽस्तु सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वज्रायाणं नमो योगेश्वराय नमः श्रीवर्धमानाय निर्धूतकरुणात्मने सालोकानां त्रिलोकानां यद्विद्यादर्पणाय यद्विद्यादर्पणाय ಇಲ್ಲಿ ಹತ್ತೋಗಿದ್ದು ಅಲ್ಲ ನೀವು ತರಲಿಲ್ಲ ಆ ಥರ ನೋಡ್ರಲ್ಲ ಕನ್ನಡ ಅಂತೂ ಬರತ್ತಿಲ್ಲ ಈತಮೇವೇದೃಶಮೇವಂ ತತ್ವಂ ನಾನ್ಯನ್ನ ಚಾನ್ಯಥಾ इत्यकम्पायसाम्भूवत् सन्मार्गे संशयारुचिः कर्मपरवशे सान्ते दुःखैरन्तरितोदये पापबीजे सुखे नास्था श्रद्धानाकाङ्क्षणा स्मृता स्वभावतो अशुचौ काये रत्नत्रयपवित्रिते निर्जुगुप्सा गुणप्रीतिर्मता निर्विचिकित्सता कापथे पथि दुःखानां कापतस्थेप्यसम्मतिः असम्पृक्तिरनुकीर्तिरमूढा दृष्टिरुच्यते स्वयं शुद्धस्य मार्गस्य बालाशक्तजनाश्रयां वाच्यतां यत् प्रमार्जन्ति तद्वदन्त्युपगूहनम् दर्शनाच्चरणाद्वापि चलितां धर्मवत्सलै प्रत्यवस्थापनं प्राजेत् स्थितिकरणमुच्यते स्वयूथ्यान् प्रतिसद्भाव सनाथापेतकैतवा प्रतिपत्तिर्यथा योग्यं वात्सल्यम् अभिलभ्यते अज्ञानतिमिरव्याप्तिम् अपाकृत्य यथा यथं जिनशासनमाहात्म्य प्रकाशस्यात् प्रभावना तावत् अञ्जनचौरोङ्गे ततो अनन्तमतिः स्मृता उद्दायन स्मृतिः
ततो जिनेन्द्रभक्तोऽन्यो वारिषेणस्ततः परः विष्णुश्च वज्रनामा च शेषयोर्लक्षतां गतौ. ಎಲ್ಲಿ ಹೋಯ್ತು ಮತ್ತೆ ಕಳ್ಕೊಂಡ್ರಿ? ಇನ್ನೊಬ್ಬರದಂದ್ರೆ ಹಂಗ ಇರುತ್ತೆ ನೋಡ್ರಿ. ಕೊಡಂದ್ಮೇಲೆ ಕೊಡ್ಲಿಕ್ಕೆ ಬೇಕು. ಚಲೋ, ಶಿಕ್ಷಾವ್ರತ ತೆಗೆದು. ಶಿಕ್ಷಾವ್ರತ ಅಧಿಕಾರ ಪುಟ ಸಂಖ್ಯೆ 165 ನೀಲಿ ಒಳಗಿದೆ ರೀ. 165 ಅದ್ರೊಳಗೆ ಎಷ್ಟಿದೆ ನಿಮ್ಮ ಕೆಂಪದ್ರೊಳಗೆ? 149 ಹೊಸದ್ರೊಳಗೆ. ಈಗ ಮೊನ್ನೆ ಆವೃತ್ತಿ. ಈಗ 4 ಶಿಕ್ಷಾವ್ರತಗಳ ನಾಮ ನಿರೂಪಣೆ ಮಾಡುವಂಥ ಸೂತ್ರ ಹೇಳುತ್ತಾರೆ. ದೇಶಾವಗಾಶಿಕಂ ವಾ ಸಾಮಾಯಿಕಂ ಪ್ರೋಷಧೋಪವಾಸೋ ವಾ ವೈಯಾವೃತ್ಯಂ ಶಿಕ್ಷಾವ್ರತಾನಿ ಚತ್ವಾರಿ ಶಿಷ್ಯಾನಿ. ಅರ್ಥ: ದೇಶಾವಗಾಶಿಕ, ಸಾಮಾಯಿಕ, ಪ್ರೋಷಧೋಪವಾಸ, ವೈಯಾವೃತ್ಯವೆಂದು ಇವು 4 ಶಿಕ್ಷಾವ್ರತಗಳನ್ನು ಹೇಳಿದ್ದಾರೆ. 5 ಅಣುವ್ರತ, 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ. ಹೀಗೆ ಗೃಹಸ್ಥ ಸಾಧಕನು 12 ವ್ರತ ಇರ್ತವ್ರೆ. 5 ಅಣುವ್ರತದೊಳಗ ಪಂಚಪಾಪಗಳದ್ದ ಆಂಶಿಕ ರೂಪದಿಂದ ತ್ಯಾಗ ಇದೆ ರೀ. ಆ ಆಂಶಿಕ ರೂಪದಿಂದ ಯಾವ ಪಂಚಪಾಪಗಳ ತ್ಯಾಗವನ್ನು ನಿಯಮಪೂರ್ವಕ ಮಾಡಲಾಗಿದೆಯೋ ಆ ತ್ಯಾಗ ಆಂಶಿಕ ಇದ್ದದ್ದು ಪೂರ್ಣತೆಯವರೆಗೆ ತೆಗೆದುಕೊಂಡು ಹೋಗುವ ಸಲುವಾಗಿ ಈ ಗುಣವ್ರತ ಮತ್ತು ಶಿಕ್ಷಾವ್ರತಗಳು ಇರ್ತವೆ. ಗುಣವ್ರತ ಅರ್ಥಾತ್ ಸಮಯ ಸಮಯಕ್ಕನ್ರಿ, ಅಥವಾ ಪಕ್ಷದಿಂದ ಪಕ್ಷಕ್ಕನ್ರಿ, ಅಥವಾ ಅಷ್ಟಮಿ, ಚತುರ್ದಶಿ, ಪಂಚಮಿ ಇವೇನು ತಿಥಿ ಇದ್ದಾವೆ, ಇವುಗಳ ಯಾವ ಒಂದು ಮಂಗಲಮಯವಾದಂಥ ಸನ್ನಿವೇಶ ಆತನ ಜೀವನದಲ್ಲಿ ಬರ್ತಿದೆಯೋ ಆ ವೇಳೆದೊಳಗೆ ಅದು ಎಷ್ಟು ತ್ಯಾಗ ಇದೆಯಲ್ಲ ಅದರ ಸಂಖ್ಯಾತ ಗುಣಿತ ಮತ್ತು ತ್ಯಾಗ ಆಗ್ತಿದ್ದೀರಿ. ಅರ್ಥಾತ್ ಎಷ್ಟು ಅಂಶದಿಂದ ಶುದ್ಧಿ ಇದೆಯಲ್ಲ ಅದರ ಸಂಖ್ಯಾತ ಗುಣಿತ ಮತ್ತು ಶುದ್ಧಿ ಆಗ್ತಿದೆ. ಒಂದು ಸಲ ಅಷ್ಟಮಿ ಮಾಡಿದ, ಅಥವಾ ಪ್ರೋಷಧೋಪವಾಸ ಮಾಡಿದ, ಅಥವಾ ಸಾಮಾಯಿಕ ಕೂತ, ಸಾಮಾಯಿಕ 3 ಬಾರಿ ಇರ್ತಿದೆಯಲ್ಲ ದಿವಸದೊಳಗೆ, ಆ 3 ಬಾರಿ ಸಾಮಾಯಿಕ ಮಾಡುವುದರೊಳಗ ಅವನದ್ದ ಗುಣಿತ ರೂಪದಿಂದ ಅಂತರಂಗದೊಳಗೆ ಶುದ್ಧಿ ವೃದ್ಧಿಸ್ತಾ ಹೋಗ್ತಿದೆ. ಅವನ ಜೀವನ ನಿಜವಾಗಿ ನೋಡ್ರಿ ಬಹಳಷ್ಟು ಪುರುಷಾರ್ಥಮಯ ಇದೆ ಮತ್ತು ಉತ್ತರೋತ್ತರ ಧನ್ಯ ಆಗ್ತಾ ಹೋಗ್ತಿದ್ದೀರಿ. ನಾವು ಯಾವ ಪ್ರಕಾರ ಕ್ರಿಯೆ ಮಾಡ್ತೀವಿ ಆ ಕ್ರಿಯೆಗಳ ಪೂರ್ಣ ಆಗ್ತಾ ಇದ್ದ ಹಾಗೆ ನಮ್ದು ಯಾವ ಪ್ರಕಾರ ಯಥಾ ಪ್ರಕಾರ ಸಾಂಸಾರಿಕ ಭಾವಗಳ ನಮ್ಮಲ್ಲೇ ಬಂದು ಬಿಡ್ತವೆ, ಹಾಗೆ ಅವನಲ್ಲಿ ಇರುವುದಿಲ್ಲ. ಇಲ್ಲದೆ ಹೋದ್ರ ಅಣುವ್ರತ ಇದ್ದದ್ದು ಮಹಾವ್ರತ ರೂಪದಿಂದ ಪರಿವರ್ತಿತ ಆಗಿ ಅವ ಗೃಹಸ್ಥಾವಸ್ಥೆಯನ್ನ ತ್ಯಾಗ ಮಾಡಿ ಅಂತರ್ಬಾಹ್ಯ ಪರಿಗ್ರಹಗಳದ್ದ ಸರ್ವಥಾ ಅಭಾವ ರೂಪ ನೈರ್ಗ್ರಂಥ ದೀಕ್ಷೆಯನ್ನು ಹೇಗೆ ತಗೊಳ್ಳೋದು ಸಾಧ್ಯ ಇದೆ? ಹಾಗಾದ್ರೆ ಈ ಯಾವ ಶ್ರಾವಕನ ಸಾಧಕ ದಶೆ ಇದೆಯಲ್ಲ ಅದು ಎಷ್ಟು ವರ್ಷದ್ದಿರ್ತಿದೆ ನಾವು ಅನ್ಬಹುದು. ಸಾಮಾಯಿಕ 3 ಬಾರಿ ಮಾಡ್ತಾನೆ, ಮತ್ತು ಅಷ್ಟಮಿ, ಚತುರ್ದಶಿ ಪಂಚಮಿ ಮೊದಲಾದ ತಿಥಿಗಳಲ್ಲೇ ಸಂಯಮ ಮಾಡ್ತಾನೆ. ಪ್ರೋಷಧೋಪವಾಸ ಕೂಡ ಅದರದ್ದೇ ಒಂದು ಪ್ರಕ್ರಿಯೆ ಇದೆಯಲ್ಲ. ಪ್ರೋಷಧೋಪವಾಸ ಮೊದಲು ಇರ್ತಿದೆ 24 ಗಂಟೆದ್ದು, ಆಮೇಲೆ ಆಗ್ತಿದೆ 36 ಗಂಟೆದ್ದು, ಆಮೇಲೆ ಆಗ್ತಿದೆ 48 ಗಂಟೆದ್ದು.
ಹಾಗಾದರೆ ಇದೆಲ್ಲ ವೃದ್ಧಿ ಆಗಲಿಕ್ಕೆ ಅವನಿಗೆ ಎಷ್ಟು ಕಾಲ ಬೇಕಾಗಬಹುದು? ನಾವು ವಿಚಾರ ಮಾಡೋದು. ಅಣುವ್ರತ ಇದ್ದದ್ದು ಸ್ಥೂಲ ರೂಪದಿಂದ ಹೇಳಿದ್ರೆ ಅಣುವ್ರತ ಇದ್ದದ್ದ, ಗುಣವ್ರತ ಅಣುವ್ರತ ಇದ್ದದ್ದ, ಮಹಾವ್ರತ ಯೋಗ್ಯ ಅಂತರಂಗ ನಿರ್ಮಲತೆ ಬರಬೇಕಾದ್ರೆ ಎಷ್ಟು ಕಾಲ ಬೇಕಾಗಬಹುದು? ಅವನು ಶ್ರಾವಕ ಅವಸ್ಥೆಯಲ್ಲಿ ಎಷ್ಟು ವರ್ಷಗಳ ಕಾಲ ಉಳಿಬಹುದು? ಗೌತಮ ಗಣಧರ ಎಷ್ಟು ವರ್ಷ ಕಾಲ ಉಳಿದ್ರಿ? ಇಂದ್ರಭೂತಿ ಬ್ರಾಹ್ಮಣ ಇಂದ್ರ ಕರ್ಕೊಂಡು ಬಂದ, ಅವಧಿಜ್ಞಾನದಿಂದ ತಿಳಿದ ಇವನಲ್ಲಿ ಗಣಧರ ಆಗುವ ಯೋಗ್ಯತೆ ಇದೆ ಅಂಥೇಳಿ ಕೆಳಗಡೆ ನೋಡ್ರಿ 93ನೇ ಶ್ಲೋಕದ ಅರ್ಥದೊಳಗೆ ಏನು ಗಣಧರಕ್ಕೆ ವಿಶೇಷಣ ಕೊಟ್ಟಿದ್ದರು? ಅಷ್ಟೇ ವಾಕ್ಯಲ್ಲ ಅಲ್ಲ, ವಿಶೇಷಣ ಏನು ಕೊಟ್ಟಿದ್ದಾರೆ? ತಪೋವೃದ್ಧ. ಹಾಗಾದ್ರೆ ಆ ಇಂದ್ರಭೂತಿ ಬ್ರಾಹ್ಮಣ ತಪೋವೃದ್ಧ ಯಾವಾಗಾದ? ಪ್ರಶ್ನೆ ಇದೆಯಲ್ಲ. ಕರ್ಕೊಂಡು ಬಂದ ಇಂದ್ರ, ವಟುವಿನ ವೇಷ ಹಾಕೊಂಡು ಹೋದ. ನಡಿ ನಿನ್ನ ಗುರುವಿಗೆ ಹೇಳ್ತೇನೆ, ನಿನ್ನ ಹತ್ರ ಏನ ನೀನು ಸಣ್ಣವಿದಿ ಅಂಥೇಳಿ ಬಂದುಬಿಟ್ಟವ. ಆದ್ರೆ ಅಂತರಂಗದೊಳಗ ಅವನಿಗೆ ಈ ಬಾಲಕ ಏನು ಹೇಳ್ತಾ ಇದ್ದಾನೆ, ಇವನು ಗುರು ಎಂಥವಿರಬಹುದು, ಈ ಬಾಲಕ ಏನು ಹೇಳ್ತಾ ಇದ್ದಾನೆ, ಇಷ್ಟು ನಾನು 500 ಶಿಷ್ಯರ ಪ್ರಕಾಂಡ ಗುರು ಇರು ಎಳೆದೊಳಗೆ, ವೇದಾಂಗದ ಪಾಠಿ ಇರು ಎಳೆದೊಳಗೆ ಈ ತ್ರೈಕಾಲ್ಯ ದ್ರವ್ಯ ಷಟ್ಕಂ ನವಪದ ಸಹಿತಂ ಇದು ಹೇಗೆ ನನಗೆ ತಿಳಿತಾ ಇಲ್ಲ ಅಂದ್ರೆ ಏನ? ಈ ಶಬ್ದ ನನ್ನ ವೇದದೊಳಗೆ ಎಲ್ಲಿ ಬಂದೇ ಇಲ್ಲಲ್ಲ. ಒಳಗಡೆ ನಡೆದಿದೆ ಉದ್ಯಮ ನಡೆದಿದೆ. ಅದನ್ನು ತಿಳ್ಕೊಳ್ಳುವ ತನ್ನಲ್ಲೇ ಇರುವುದರದ ಅಭಿಮಾನ ಹೋಯ್ತು. ಅದನ್ನು ತಿಳ್ಕೊಳ್ಳುವ ಜಿಜ್ಞಾಸೆ. ಅದರ ಸಲುವಾಗಿ ಹೊನ್ನೂರು ಬೆಟ್ಟದ ಮೇಲೆ 2015ರೊಳಗೆ ಏನು ಶಿಬಿರಾಗಿ ನಯ ಪ್ರಜ್ಞಾಪನೆ ವಿಮೋಚಿತ ಆಗಿತ್ತು, ಆ ವೇಳೆದೊಳಗೆ ನಾನು ಹೇಳಿದ್ದೀನಿ, ಅಮೃತ ಚಂದ್ರಾಚಾರ್ಯ ದೇವ್ 275 ಪ್ರವಚನ ಸಾರದ ಗಾಥೆಗಳ ಮೇಲೆ ಟೀಕೆ ಬರೆದು, ಆದರೂ ಇನ್ನೂ ಒಂದಿಷ್ಟು ಜಿಜ್ಞಾಸು ಜೀವರುಗಳಿಗೆ ಇನ್ನೂ ಒಂದಿಷ್ಟು ಹೇಳ್ಬೇಕನ್ನಿಸ್ತವ್ರಿಗೆ. ಹೀಗಾಗಿ 47 ನಯ ಹೇಳಿದ್ದಾರೆ. ಆ ಜಿಜ್ಞಾಸೆ, ಹಾಗಾದ್ರೆ ಅವನ ಜಿಜ್ಞಾಸೆ ಅಲ್ಲಿ ಬರೋ ತನಕ ಎಷ್ಟು ಬೆಳೀತಾರೆ? ದ್ವಾದಶಾಂಗವನ್ನು ತಿಳ್ಕೊಳ್ಳುವಷ್ಟು ಜಿಜ್ಞಾಸೆ. ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳುವಷ್ಟಲ್ಲ, ಇಡೀ ದ್ವಾದಶಾಂಗವನ್ನು ಅಷ್ಟು ಜಿಜ್ಞಾಸೆ ಬೆಳೀತ. ಒಳಗಿನ ಪಾತ್ರತೆ ಬೆಳೀತ. ಎಷ್ಟು ಅವಶ್ಯಕತೆ ಇದೆಯಲ್ಲ ಅದರ ಅನುಸಾರ ಪಾತ್ರತೆ ಇರ್ತಿದೆ ರೀ. 1 kg ವಸ್ತು ತರಲಿಕ್ಕೆ ಹೋದ್ರೆ ಅದರ ಅನುಸಾರ ಥೈಲಿ ಚೀಲ ತಗೊಂಡು ಹೋಗ್ತೇವ್ರಿ. 4 ಲೀಟರ್ ಎಣ್ಣೆ ತರಲಿಕ್ಕೆ ಹೋದ್ರೆ ಅದರ ಅನುಸಾರ ಡಬ್ಬ ತಗೊಂಡು ಹೋಗ್ತೇವ್ರಿ. ಹೌದು ಅಥವಾ? ಎಷ್ಟು ಅವಶ್ಯಕತೆ ಇದೆ ಅದರ ಅನುಸಾರ ಪಾತ್ರ ಇರ್ತಿದೆ ರೀ. ಹಾಲು ಬೇಕಾಗಿರ್ತಿದೆ ಜಾಸ್ತಿ, ದಿನ 2 ಲೀಟರ್ ತಗೊಳ್ತೇವೆ, ಒಂದು ದಿವಸ 4 ಲೀಟರ್ ಬೇಕಾಗಿರುತ್ತೆ. ಅದೇ ನಿತ್ಯದ ಪಾತ್ರೆ ಹಿಡ್ಕೊಂಡು ಹೋಗಿ 4 ಲೀಟರ್ ಕೊಡಪ್ಪ ಅಂದ್ರೆ ಆ ಜ್ಞಾನ ಅವನಿಗೆ ಸ್ವಯಮೇವ ಇರ್ತಿದೆ. ಸಣ್ಣ ಮಗು ಕೂಡ ಇವತ್ತು 4 ಲೀಟರ್ ಬೇಕಂತ ಹೇಳ್ರಿ, ಹಾಗಾದ್ರೆ ಎಲ್ಲಿದೆ ಪಾತ್ರೆ ಅಂತ ಹೇಳಿ ಕೇಳ್ತಿದ್ದೀರಿ. ಕೇಳಬಹುದು ಅಥವಾ ಇಲ್ಲ? ಕೇಳಬಹುದು. ಹಾಗಾದ್ರೆ ಆ ನಿರಕ್ಷರ ರೂಪದ ಪ್ರಭುವಿನ ದಿವ್ಯಧ್ವನಿಯನ್ನ ಅಂತರ್ಮುಹೂರ್ತದೊಳಗೆ 12 ಅಂಗ ಅಥವಾ 4 ಅನುಯೋಗ ರೂಪದಿಂದ ವಿಭಾಜನೆ ಮಾಡುವಂಥ ಪಾತ್ರತಾ ಅವನಲ್ಲೇ ಬೆಳೀತ್ರಿ. ಸಮ್ಯಕ್ ದರ್ಶನ ಇಲ್ಲ, ಪಾತ್ರತಾ ಬೆಳೀತ್ರಿ. ಮುಂದೆ ಅವನು ಹೋದ, ಸಮವಸರಣದ ಹೊರಭಾಗದಲ್ಲಿ ಮುಂಭಾಗದಲ್ಲಿ ಇರುವಂಥ ಏನು ನೋಡಿದ? ಮಾನಸ್ತಂಭವನ್ನು ನೋಡಿದ. ಆಮೇಲೆ ಮಾನ ಗಲಿತ ಆಯಿತು ಅನ್ನುವ ಮಾತು ಇಲ್ಲ. ಅಜ್ಞಾನಿಗೆ ತಿಳಿಸಿಕೊಡುವ ಸಲುವಾಗಿ ಅಲ್ಲೇ ಗಳಿತಾಯ್ತ್ರಿ ಅವನ ಮಾನ. ಎಲ್ಲಿ ಕೂತಂಥ ಸ್ಥಾನದಿಂದ ಎದ್ದಲ, ನಡಿ ನಿನ್ನ ಗುರು. ಹೊರಗಡೆ ಏನೋ ಅಭಿಮಾನದ ಮಾತು ಮಾತಾಡ್ತಾ ಇದ್ದಾನ್ರಿ, ಜೋರಾಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ಒಳಗಡೆ ಜಿಜ್ಞಾಸೆ ಇದೆ, ಭಯ ಇದೆ, ತನ್ನ ಕುರಿತಾಗಿ ಲಘುತ್ವದ ಭಾವ ಇದೆ ರೀ.
ತೀರ ಲಘುತ್ವ. ಈ ಬಾಲಕ ಹೇಳುವಂಥ ಒಂದು ಶಬ್ದದ್ದು ನನಗೆ ಅರ್ಥ ಆಗ್ತಾ ಇಲ್ಲ. 4 ಸಾಲುಗಳದ್ದು ಒಂದು ಶ್ಲೋಕ ಹೇಳಿದವ, ಹಾಗಾದ್ರೆ ಒಂದು ಶಬ್ದದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನೆಷ್ಟು ತುಚ್ಛ ಜ್ಞಾನಿ, ನಾನೆಷ್ಟು ತುಚ್ಛ ಜ್ಞಾನಿ. ನಾನು ಜ್ಞಾನಿಯಲ್ಲಿದ್ದೇನೆ, ಒಳಗಡೆ ಏನು ನಡೆದಿದ್ದಿರಬಹುದು ಅಂದಾಜು ಮಾಡುತ್ತದೆ. ಯಾಕೆ ಅಂತಂದ್ರೆ ಸಮವಸರಣ ತಲುಪುತ್ತಾ ಇದ್ದ ಹಾಗೆ ಅಂತರ್ಮುಹೂರ್ತದೊಳಗೆ ಅನಂತಾನುಬಂಧಿ ಹೋಯಿತು, ಮಿಥ್ಯಾತ್ವ ಹೋಯಿತು, ಅಪ್ರತ್ಯಾಖ್ಯಾನ ವರ್ಣ ಹೋಯಿತು, ಪ್ರತ್ಯಾಖ್ಯಾನ ವರ್ಣ ಹೋಯಿತು, ನಗ್ನ ದಿಗಂಬರ ದೀಕ್ಷಾ ಧಾರಣ ಆಯಿತು. 4 ಜ್ಞಾನಗಳ ಧಾರಕಾದ ಎಲ್ಲ ಅಂತರ್ಮುಹೂರ್ತದೊಳಗೆ. ಅಂತರ್ಮುಹೂರ್ತ ಅಂದ್ರೆ ಎಷ್ಟ್ರಿ? ಅಂತರ್ಮುಹೂರ್ತ ಅಂದ್ರೆ 48 ನಿಮಿಷಕ್ಕಿಂತ ಸ್ವಲ್ಪ ಕಮ್ಮಿ. ಆದ್ರೆ ಅಂತರ್ಮುಹೂರ್ತದ್ದು ಅನೇಕ ಅಸಂಖ್ಯ ಭೇದ ಅದಾವ್ರಿ. 48 ನಿಮಿಷ ಅಂದ್ರೆ 48 ನಿಮಿಷ ಅಂದ್ರೆ ಮುಹೂರ್ತ, ಅಂತರ್ಮುಹೂರ್ತ ಅಂದ್ರೆ 48 ನಿಮಿಷಕ್ಕಿಂತ ಸ್ವಲ್ಪ ಕಮ್ಮಿ. ಆದ್ರೆ 2 ಸಮಯ ಅಂಥೇಳಿ ಕೆಲವು ಗ್ರಂಥದೊಳಗೆ ಬರ್ತಿದೆ. 2 ಆವಲಿ ಪ್ಲಸ್ 1 ಸಮಯ ಅಂದ್ರೆ ಅದು ಅಂತರ್ಮುಹೂರ್ತನ. ಇನ್ನು ಅದರೊಳಗೆ ಒಂದೊಂದು ಸಮಯದ ವೃದ್ಧಿ ಮಾಡ್ತಾ ಹೋಗಿ ಸ್ವಲ್ಪ ಕಡಿಮೆ ಅಂತರ್ಮುಹೂರ್ತದ್ದೇನು ಒಂದು ಅವಧಿ ಇದೆಯಲ್ಲ, ಅಲ್ಲಿಯವರೆಗೆ ಸಮಯದ ಭೇದಗಳೆಲ್ಲವೂ ಅಂತರ್ಮುಹೂರ್ತ ಅನ್ನುವಂಥ ಹೆಸರಿನೊಳಗನ ಸಮಾವೇಶ ಆಗ್ತವೆ. ಹಾಗಾದ್ರೆ ಅವನಿಗೆ ಎಷ್ಟು ಕಾಲ ಹತ್ತಿದ್ದಿರಬಹುದು? ಅಂತರ್ಮುಹೂರ್ತ ಅಂಥೇಳಿ ಆಗಮದೊಳಗೆ ಹೇಳಿದ್ದಾರೆ. ಇನ್ನು ಗುಣಸ್ಥಾನ ಪರಿಪಾಠದೊಳಗೆ ಏನು ಹೇಳ್ತಾರೆ? ಒಂದು ಸಲ ಆತ್ಮನ ಸ್ಪರ್ಶ ತೀವ್ರ ಪುರುಷಾರ್ಥದಿಂದ ವರ್ತಮಾನದ ಪರ್ಯಾಯ ಮಾಡ್ತಿದೆ. ಮಾಡಿದ ನಂತರ ಅದಕ್ಕೆ ಯಾವ ಪ್ರಕಾರದ ಲಾಭ ಅಥವಾ ಯಾವ ಪ್ರಕಾರದ ಅದಕ್ಕೆ ವಸ್ತುವಿನ ಕುರಿತು ನಿಜ ತತ್ವದ ಕುರಿತು ನಿರ್ಣಯ ಆಗಬೇಕು, ಯಾವ ಪ್ರಕಾರದ ಅನುಭೂತಿ ಆನಂದ ಯಾವ ಪ್ರಕಾರದ ಅದಕ್ಕೆ ಆಗಬೇಕು, ಅದು ಆಗುವುದಿಲ್ಲರಿ. ಒಂದು ಸಮಯದ ಸಂಸ್ಪರ್ಶದೊಳಗ ಅದೆಲ್ಲ ಆಗುವುದಿಲ್ಲ. ಅಲ್ಲಿ ವಿದ್ಯುತ್ ಸಂಚಾರ ಆದವರ ಹಾಗೆ ಆತ್ಮನ ಸರ್ವ ಪ್ರದೇಶದಿಂದ ಯಾವ ಒಂದು ಪುರುಷಾರ್ಥ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ಅದೆಲ್ಲವೂ ಏಕತ್ರಿತ ಆಗಿ ಒಂದು ಸೂಕ್ಷ್ಮ ಅಂತರ್ಮುಹೂರ್ತದ ಒಳಗಡೆ ಮತ್ತೊಂದು ಪರ್ಯಾಯ ಆ ಸ್ವಭಾವದ ಸಂಸ್ಪರ್ಶ ಮಾಡಿದ ನಂತರ ಆ ಪರ್ಯಾಯದ ಸಾಕ್ಷಿಯಾಗಿ ನಿಂತುಕೊಂಡಿರುವಂಥ ಜ್ಞಾನಕ್ಕೆ ಆ ಸ್ವವಸ್ತುವಿನ ಪರಿಚಯ ಆಗ್ತಿದೆ. ಏನು ಹೇಳ್ತು? ಆ ಒಂದು ಸಮಯದ್ದೇನ ಪರ್ಯಾಯ ಇಡೀ ಸಂಪೂರ್ಣ ಅಸಂಖ್ಯ ಪ್ರದೇಶದೊಳಗಿನ ಚೈತನ್ಯದ ಪ್ರಗಟ ಸಾಮರ್ಥ್ಯ ಇರ್ತಿದೆಯೋ ಪ್ರತಿ ಸಮಯಕ್ಕೆ, ಅದು ಎಲ್ಲವೂ ಏಕತ್ರಿತಾಗಿ ಪುನಃ ಆ ಸ್ವಭಾವದ ಸಂಸ್ಪರ್ಶ ಸೂಕ್ಷ್ಮ ಅಂತರ್ಮುಹೂರ್ತದೊಳಗೆ ಆಗ್ತಿದೆ. ಆದ ನಂತರ ಆ ಸಮಯದೊಳಗೆ ಯಾವ ಆ ಆತ್ಮತತ್ವದ ಅನಾದಿ ಕಾಲದಿಂದ ಅರ್ಥಾತ್ ಕಳೆದ ಅನಂತ ಕಾಲಗಳಲ್ಲಿ ಯಾವ ನಿಜ ತತ್ವದ ಪರಿಚಯ ಆಗಿರಲಿಲ್ಲಲ್ಲ, ಆ ಪರಿಚಯ ಆ ಪರ್ಯಾಯ ಏನು ಅನುಭವ ಮಾಡ್ತಿದೆ ತಿಳಿತಿದೆ, ಆ ಪರ್ಯಾಯದ ಸಾಕ್ಷಿ ರೂಪದಿಂದ ನಿಂತಿರುವಂಥ ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ಆ ವಸ್ತುವಿನ ಪರಿಚಯ ಆಗ್ತಿದೆ. ಯಾವ ವಸ್ತುವಿಂದ? ನಿಜ ಆತ್ಮ ವಸ್ತುವಿಂದ, ಸ್ವತತ್ವದ ಚೈತನ್ಯ ರತ್ನಾಕರಂದ ಅನಂತ 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 ಗುಣದ ಆಗರದ ಗುಣದ ಭಂಡಾರ, ಶಕ್ತಿಯ ಭಂಡಾರ, ಆ ನಿಜಾತ್ಮನ ಪರಿಚಯ ಆ ಸಾಕ್ಷಿ ರೂಪದಿಂದ ಯಾವ ಜ್ಞಾನ ಇರ್ತಿದೆಯಲ್ಲ ಅದಕ್ಕೆ ಆಗಿ ಹೋಗ್ತಿದೆ. ಇಲ್ಲಿಯೂ ಅಂತರ್ಮುಹೂರ್ತನ ನಾನು ಅಂತರ್ಮುಹೂರ್ತದ ಭೇದ ಹೇಳ್ತಾ ಇದ್ದೇನೆ. ಅದರ ನಂತರ ಕಡಿಮೆ 5ನೇ ಗುಣಸ್ಥಾನ ಯೋಗ್ಯ ನಿರ್ಮಲತೆ ಆಗಬೇಕಾದ್ರೆ ಪುನಃ ಅಂತರ್ಮುಹೂರ್ತ. ಅದೇ ಎಷ್ಟ? ಅದಕ್ಕಿಂತ ದೊಡ್ಡದೋ ಏನು ಚಿಕ್ಕದೋ ಅವನು ಪುರುಷಾರ್ಥದ ಮೇಲೆ. ಅದು ಶಬ್ದದಿಂದ
ಅಜ್ಞಾನಿಗಳಿಗೆ ತಿಳಿದು ಬರುವ ಹಾಗೆ ಜ್ಞಾನಿ ಪುರುಷನು ಹೇಳೋದು ಸಾಧ್ಯ ಇಲ್ಲ. ಅದು ಅಂತರ್ಮುಹೂರ್ತನ ಇದೆ. ಇನ್ನು 5ನೇ ಗುಣಸ್ಥಾನದ ತ್ಯಾಗ ಆಗಿ 3 ಕಷಾಯ ಚೌಕಡಿಯ ಅಭಾವಪೂರ್ವಕ ಯಾವ ಶುದ್ಧೋಪಯೋಗ ರೂಪದ ಮುನಿ ಧರ್ಮದ ಅಂಗೀಕಾರ ಆಗಬೇಕಲ್ಲ, ಅದಕ್ಕೂ ಅಂತರ್ಮುಹೂರ್ತ. ಈಗಿಲ್ಲಿ 3ರೇ ಆದ್ರಲ್ಲ, ಆದ್ರ ಆ ಇಂದ್ರಭೂತಿ ಬ್ರಾಹ್ಮಣ ಸಮವಸರಣ ತಲುಪ್ತಾ ಇದ್ದ ಹಾಗೆ ಅಂತರ್ಮುಹೂರ್ತದೊಳಗೆ ಗಣಧರ ಪದವಿಗೆ ಏರಿದ. ಜೀವದ ಹತ್ರ ಸಾಮರ್ಥ್ಯ ಎಷ್ಟಿದೆ ರೀ? ಆ ಜೀವ ಬೇರೆ ಇದ್ದ, ನಮ್ಮಂಥವ ಇದ್ದರೆ ಮೇಲಿ ವಸ್ತ್ರ ಏನರೇ ಇರಲಿ, ಶರೀರ ರೂಪದ ವಸ್ತ್ರ, ಕರ್ಮ ರೂಪದ ಆವರಣ ಏನರೇ ಇರಲಿ, ಜೀವ ನಮ್ಮ ಹಾಗೇನೆ ಇದ್ದರಲ್ಲ. ಸಂಜ್ಞಿ ಪಂಚೇಂದ್ರಿಯಕ್ಕೆ ಎಷ್ಟು ಪುರುಷಾರ್ಥ ಆಗಬೇಕು ಅಷ್ಟು ಪುರುಷಾರ್ಥ ನಮ್ಮಲ್ಲೇ ಕೂಡ ಆಗಬಹುದಲ್ಲ. ಈಗ ಕೇವಲ ಅಂತರ್ಮುಹೂರ್ತ ಸಮಯದೊಳಗೆ. ಹಾಗಾದ್ರೆ ಅದರಲ್ಲಿ ಅಂತರ್ಮುಹೂರ್ತಗಳು 3 ಗುಣಸ್ಥಾನದ ಪರಿಪಾಠದ ಅನುಸಾರ 3 ಅಂತರ್ಮುಹೂರ್ತದಂತೂ ಸ್ವೀಕಾರ ಮಾಡಬೇಕಾಗುವುದು. ಹಾಗಾದ್ರೆ ನಾವು 2 ಗಂಟೆ ಅದರೊಳಗೆ ಕಳೆದೇನ? ಇಲ್ಲ. ಅವ ಗಣಧರ ಪದವಿಗೆ ಏರಿದ್ದನೂ ಅಂತರ್ಮುಹೂರ್ತದೊಳಗೆ, ಅವ ಸಮ್ಯಕ್ ದರ್ಶನ ಪಡೆದದ್ದನೂ, ಆ ಮಾನಸ್ತಂಭದ ದರ್ಶನ ಆದಮೇಲೆ ಸಮ್ಯಕ್ ದರ್ಶನ ಪಡೆದದ್ದನೂ ಅಂತರ್ಮುಹೂರ್ತದೊಳಗೆ, 2ನೇ ಕಷಾಯ ಚೌಕಡಿಯ ನಾಶ ಮಾಡಿದ್ದನೂ ಅಂತರ್ಮುಹೂರ್ತದೊಳಗೆ, 3ನೇ ಕಷಾಯ ಚೌಕಡಿಯ ನಾಶ ಮಾಡಿ 6ನೇ ಗುಣಸ್ಥಾನದ ಸಂಸ್ಪರ್ಶ ಮಾಡಿದ್ದನ 7ನೇ ಗುಣಸ್ಥಾನಕ್ಕೆ ಹೋದದ್ದನೂ ಅಂತರ್ಮುಹೂರ್ತದೊಳಗೆ. ಎಲ್ಲವೂ ಸೇರಿ ಎಷ್ಟು ಸಮಯ ತಾಗಿದ್ದಿರಬಹುದು ನಾವು ಅಂದಾಜು ಮಾಡೋದು. ಹಾಗಾದ್ರೆ ಅದರ ಮೇಲಿಂದ ಇಲ್ಲಿ ಈ 5ನೇ ಗುಣಸ್ಥಾನದ ಶ್ರಾವಕನ ಶಿಕ್ಷಾವ್ರತ ಎಷ್ಟು ಕಾಲ ನಡೀತಾವೆ, ಎಷ್ಟು ಕಾಲ ಶಿಕ್ಷಣ ತಗೊಳ್ಬೇಕಾಗ್ತಿದೆ. ನಾವು ಎಷ್ಟು ಕಾಲ ತಗೊಂಡ ಅಷ್ಟೇ ಕಡಿಮೆ, ಹೆಚ್ಚಿನ ಹೆಚ್ಚು ಎಷ್ಟು ಅರ್ಧ ಪುದ್ಗಲ ಪರಾವರ್ತನ ಬೇಕಾದರೂ ಹೋಗಬಹುದು. ಅರ್ಧ ಪುದ್ಗಲ ಪರಾವರ್ತನ ಅನ್ನೋದೇನಿದೆ, ಇದು ಕರ್ಣಾನುಯೋಗದ ಮಾತಿದೆ. ನಿಜವಾಗಿ ನಮ್ಮ ದ್ರವ್ಯಾನುಯೋಗ ಹೇಳ್ತಿದೆ 8 ಭವದೊಳಗೆ ಅವ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕು. ಚಂದ್ರಸಾಗರ ವರ್ಣೀಯ ಮಾತು ಇರಲಿ, ಅದರ ದ್ರವ್ಯಾನುಯೋಗದ ಪ್ರತಿಪಾದನೆಯ ಅನುಸಾರ 8 ಭವದೊಳಗೆ ಅವ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕು, ಸಮ್ಯಕ್ ದರ್ಶನ ಪ್ರಾಪ್ತ ಆದ್ಮೇಲೆ. ಹಾಗಾದ್ರೆ ಆ 8 ಭವಕ್ಕೆ ಕಾಲ ಎಷ್ಟು ಹತ್ತಿದೆ? 8 ಭವಕ್ಕೆ ಕಾಲ ಎಷ್ಟು ಹತ್ತಿದೆ? ಸಾಗರೋಪಮದ ಸ್ವರ್ಗದ ಆಯು ಇರ್ತಿದೆ ರೀ. ಸಮ್ಯಕ್ ದೃಷ್ಟಿ ಜೀವ ಸಮ್ಯಕ್ ದರ್ಶನದ ತರುವಾಯ ಆಯುವಿನ ಬಂಧ ಆಯಿತು ಅಂತಂದ್ರೆ ಅವನಿಗೆ ದೇವಗತಿ ಇದ್ದನ ಬಂಧ ಆಗ್ತಿದೆ. ಹಾಗಾದ್ರೆ 4 ಬಾರಿ ಅವನು ಸ್ವರ್ಗಕ್ಕೆ ಹೋಗಿ ಬರಬೇಕಾದ್ರೆ ಬೇಕಾದಷ್ಟು ಕಾಲ ಕಳೀತಿದೆ ರೀ, ಬೇಕಾದಷ್ಟು ಕಾಲ ಕಳೀತಿದೆ. ಇದೇನಿದೆ ರೀ? ಮಂದೋದ್ಯಮಿಯ ಮಾತಿದೆ ರೀ. ಮಂದೋದ್ಯಮಿ ಅಂಥೇಳಿ ಇಲ್ಲಿ ನಾವು ಶಬ್ದ ಪ್ರಯೋಗ ಮಾಡೋದಿದೆ. ಆ ಇಂದ್ರಭೂತಿ ಬ್ರಾಹ್ಮಣ ಜೀವದ ಅಪೇಕ್ಷಾದಿಂದ ಇಲ್ಲಿ ಮಂದೋದ್ಯಮಿ ಅನ್ನೋದಿದೆ. ಆದ್ರೆ ನಿಜವಾಗಿ ಯಾವ ಸಮಯದೊಳಗ ಜೀವದಲ್ಲಿ ಎಷ್ಟೆಷ್ಟು ನಿರ್ಮಲತೆ ಪ್ರಗಟ ಆಗುವಂಥದ್ದ ಪ್ರತಿ ಸಮಯದ ಯೋಗ್ಯತೆ ಇರ್ತಿದೆಯಲ್ಲ, ಅದರ ಅನುಸಾರ ಆಗ್ತಿದೆ ಸುಧಾತಾಯಿ. ಹೆದರೂ ಮಾತಿಲ್ಲ. 4ನೇ ಗುಣಸ್ಥಾನ ಇದ್ದದ್ದು 5ನೇ ಗುಣಸ್ಥಾನ ಬರಬೇಕಾದ್ರೆ ಯಾವುದೋ ಒಂದು ಜೀವದ್ದ 4-6 ವರ್ಷದೊಳಗಾಗ್ಬೋದು, ಯಾವುದೋ ಒಂದು ಜೀವದ್ದ 1 ತಿಂಗಳೊಳಗಾಗ್ಬೋದು, ಯಾವುದೋ ಒಂದು ಜೀವದ್ದ 50 ವರ್ಷಗಟ್ಟಲೆ ತಾಗ್ಬೋದು, ಯಾವುದೋ ಒಂದು ಜೀವದ್ದ 4 ಭವ ತಾಗ್ಬೋದು. ಆದ್ರೆ ಅಂತರಂಗದ ಆ ಸಮ್ಯಕ್ ದರ್ಶನ ಪೂರ್ವಕ ಬಹಳ ಸತ್ಯವಾದಂಥ ಉಪಯೋಗಿ ಮಾತು ಬರ್ತಾ ಇದೆ ರೀ. ಏನ? ಯಾವನಿಗೆ ಅಂತರ್ಮುಹೂರ್ತದೊಳಗ 5ನೇ ಗುಣಸ್ಥಾನ ಬರ್ತಿದೆ, ಅಥವಾ 5ನೇ ಇದ್ದದ್ದ 7ನೇ ಗುಣಸ್ಥಾನಕ್ಕೆ ಹೋಗ್ತಾನೆ ಅಂಥೇಳಿ ಇಟ್ಕೊಳ್ಳೋಣ. ಆದ್ರೆ ಅಂತರಂಗದೊಳಗ ಆ 5ನೇ ಗುಣಸ್ಥಾನದವ ಮುನಿಯೋಗ್ಯ ಪಾವಿತ್ರತೆ ಬರುವ ಸಲುವಾಗಿ ಶ್ರದ್ಧಾಜ್ಞಾನದ ಯಾವ ಕಾರ್ಯ ನಡೆದಿರ್ತಿದೆ ಅದೇ ಕಾರ್ಯ
4 ಭವಧಾರಣ ಮಾಡಿದ ನಂತರ ಕೂಡ ಬರುವಂಥ ಜೀವದಲ್ಲಿ ಅದೇ ಕಾರ್ಯ ನಡೆದಿರ್ತಿದೆ. ಪರ್ಯಾಯದ ಯೋಗ್ಯತೆ ಬೇರೆ ಇರ್ತಿದೆ. ಆಯಾ ಸಮಯದ ಪರ್ಯಾಯದ ಯೋಗ್ಯತೆ ಬೇರೆ ಇದೆ. ಆದರೆ ಶ್ರದ್ಧಾಜ್ಞಾನದ ಪರಿಣತಿ ಇದೆ ಅಲ್ಲ, ಅದರೊಳಗೆ ಯಾವ ಭೇದ ಇಲ್ಲ. ಹಾಗಾದ್ರೆ ಆ ಶ್ರದ್ಧಾಜ್ಞಾನದ ಪರಿಣತಿಯಿಂದ ಜೀವ ಸುಖಿ ಅದನೋ ಅಥವಾ ಪರ್ಯಾಯದೊಳಗೆ ನಿರ್ಮಲತೆ ಪ್ರಕಟ ಆಗುವುದರಿಂದ ಜೀವ ಸುಖಿ ಅದನ್ರಿ? ಇಲ್ಲೇ ತಪ್ಪಾಗುತ್ತೆ. ಪ್ರತ್ಯಕ್ಷ ಸುಖ ಏನಿದೆ ಅದು ನಿರ್ಮಲತೆ ಪರ್ಯಾಯದೊಳಗೆ ಪ್ರಕಟ ಆಗುವುದರಿಂದ. ಆದ್ರೂ ಕೂಡ ಆಕುಲತಾ ರಹಿತ ಪ್ರವೃತ್ತಿ ಏನಿದೆ ಅದು ಶ್ರದ್ಧಾಜ್ಞಾನದ ಯಾವ ಆಂತರ್ಯದ ನಿರ್ಮಲತೆ ಇದೆಯಲ್ಲ. ಹಾಗಾದ್ರೆ ಸುಖ ಯಾವುದರಿಂದ ಇದೆ? ಮೋಕ್ಷ ಮಾರ್ಗ ಯಾವುದರಿಂದ ಇದೆ? ಕರ್ಮಗಳ ನಿರ್ಜರೆ ಯಾವುದರಿಂದ ಇದೆ? ಇದರದೆಲ್ಲ ಗಣಿತ ನಾವು ಕಂಡು ಹಿಡಿಲಿಕ್ಕೆ ಹೋದ್ರೆ ಅದರಲ್ಲಿ ಯಾವ ಪ್ರಕಾರದಿಂದ ತರತಮತೇನ ಇಲ್ಲ ಅಂಥೇಳಿ ಕಂಡು ಬರ್ತಿದೆ. ಹೊರಗಿನ ಕಾಲದ ಗಣನೆ ಯಾವುದರ ಸಲುವಾಗಿ ಮಾಡೋದಿದೆ? ಇಷ್ಟು ವರ್ಷ ಇಷ್ಟು ಭವ ಅಂಥೇಳಿ ಅಂತರಂಗದ ನೋಡ್ರಿ. ಉತ್ತರದೊಳಗ ತಪ್ಪ ಅಂಥೇಳಿ ಸನ್ನಿವೇಶಕ್ಕನುಸಾರವಾಗಿ ಹೇಳಿದ್ರನು ಕೂಡ ಆ ಶ್ರದ್ಧಾಜ್ಞಾನದ ಯಾವ ನೋಡ್ರಿ, ಆಗಮದಲ್ಲಿ 2 ಪ್ರಕಾರದಿಂದ ಕಥನ ಸಿಗ್ತಿದೆ. ಸಮ್ಯಕ್ ದರ್ಶನದ ಅಭಾವದೊಳಗ ಯಾವ ಶಾಸ್ತ್ರಜ್ಞಾನ ಇದೆ 11 ಅಂಗಗಳದ್ದ ಅದೆಲ್ಲವೂ ಮಿಥ್ಯಾಜ್ಞಾನ ಇದೆ. ಯಾವ ಪಂಚಮಹಾವ್ರತದ ಪರಿಪಾಲನೆ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷದ ಇದೆ ಅದೆಲ್ಲವೂ ಸಂಸಾರದ ಕಾರಣ ಇದೆ. ಏನು ಹೇಳ್ತಾರೆ? ಶಬ್ದ ಏನಾರೇ ಇರಲಿ ಭಾವ ತಿಳಿಲಿಕ್ಕೆ ಬೇಕು. 11 ಅಂಗದ ಜ್ಞಾನ ಏನಿದೆ ಅಲ್ಲ, ಸಮ್ಯಕ್ ದರ್ಶನದ ಅಭಾವದೊಳಗ ಅದೇನಿದೆ? ಮಿಥ್ಯಾಜ್ಞಾನ ಇದೆ. ಮತ್ತು ಪಂಚಮಹಾವ್ರತದ ನಿರತಿಚಾರ ಪರಿಪಾಲನೆ ಆಗಮದಲ್ಲಿ ಯಾವ ಪ್ರಕಾರ ಹೇಳಿದ್ದಾರೆ ಆ ಪ್ರಕಾರ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಆ ಪಂಚಮಹಾವ್ರತದ ಪರಿಪಾಲನೆ ಮಾಡಿದ್ರೂ ಅದರಿಂದ ಕರ್ಮ ನಿರ್ಜರೆ ಆಗುವುದಿಲ್ಲ. ಇನ್ನು ಸಮ್ಯಕ್ ದರ್ಶನ ಆದ ನಂತರ 5ನೇ ಗುಣಸ್ಥಾನ ಯೋಗ್ಯ ಈ ಜೀವ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತಗಳ ಅಂಗೀಕಾರ ಮಾಡಿದ. ಆದರೆ ಆ ಭವದಲ್ಲಿ ಅವನಿಗೆ ದೀಕ್ಷಾಧಾರಣ ಮಾಡಿ 8 ಕರ್ಮಗಳನ್ನು ನಷ್ಟ ಮಾಡಿ ಮೋಕ್ಷಕ್ಕೆ ಹೊರಟು ಹೋಗುವಂಥ ಯೋಗ್ಯತೆ ಆ ಪರ್ಯಾಯದೊಳಗೆ ಇರಲಿಲ್ಲ. ತಿಳಿತಾ ಇದೆ ಅಂದ್ರೆ ಕಠಿಣ ಆಗ್ತಾ ಇದೆಯೇನು? 5ನೇ ಗುಣಸ್ಥಾನ ಧಾರಣ ಮಾಡಿದಾನೆ. ಯಾವಾಗ? ತನ್ನ ವಯಸ್ಸಿನ 10 ವರ್ಷದೊಳಗೆ ಧಾರಣ ಮಾಡಿದಾನೆ ಅಂಥೇಳಿ ಇಟ್ಕೊಳ್ಳೋಣ. ಮುಂದೆ ಇಡೀ ಜೀವನ ಅದರದ ಅತ್ಯಂತ ಪುರುಷಾರ್ಥಪೂರ್ವಕ ಸಾಧನೆ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಅದೇ ಭವದೊಳಗ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿ ಅಷ್ಟಕರ್ಮಗಳನ್ನು ನಷ್ಟ ಮಾಡುವಂಥ ಚಾರಿತ್ರ ಪ್ರಕಟಪಡಿಸಿಕೊಳ್ಳುವಂಥ ಯೋಗ್ಯತೆ ಅವನ ಪರ್ಯಾಯದಲ್ಲಿ ಇರಲಿಲ್ಲ. ಪರ್ಯಾಯ ಅಂದ್ರೆ ಮನುಷ್ಯ ಪರ್ಯಾಯ ಅಂಥೇಳೂ ತಿಳಿಬಹುದು, ಮತ್ತು ಸಮಯಕ್ಕೆ ಆಗುವಂಥ ಪರ್ಯಾಯ ಅಂಥೇಳೂ ತಿಳಿಬಹುದು. ಹಾಗಾದ್ರೆ ಆ ಪರ್ಯಾಯದೊಳಗೆ ಇರಲಿಲ್ಲ. ದೇವಗತಿಗೆ ಹೋದ, 5ನೇ ಗುಣಸ್ಥಾನ ಉಳಿಲಿಲ್ಲ. ಅವು 4ನೇ ಗುಣಸ್ಥಾನಕ್ಕೆ ಬಂದರಲ್ಲ. ಪುನಃ ಅದು ಯಾವುದರದ್ದು ಉಪಶಮ ಆಗಿತ್ತು, 2ನೇ ಕಷಾಯ ಚೌಕಡಿ, ಅದು ಉದಯಕ್ಕೆ ಬಂತರೆ. ಹಾಗಾದ್ರೆ ಅಲ್ಲಿ ಕರ್ಮದ ನಿರೋಧ ಇದೆಯೋ ಅಥವಾ ಇಲ್ಲ? ಮತ್ತು ಮನುಷ್ಯ ಭವಧಾರಣ ಮಾಡ್ತಾನೆ, ದೇಶ ಕಾಲದ ಅನುಕೂಲತೆ ಇರುವುದಿಲ್ಲ, 5ನೇ ಗುಣಸ್ಥಾನಕ್ಕನ್ನು ಹೋಗುವುದಿಲ್ಲ. ಮತ್ತು ಆಯು ಪೂರ್ಣ ಆಗ್ತಿದೆ, ಮತ್ತು ವಿಮಾನವಾಸಿ ಆಗ್ತದೆ. ಹಾಗಾದ್ರೆ ಅಲ್ಲಿ ಮೋಕ್ಷ ಮಾರ್ಗಕ್ಕೆ ಸಂಬಂಧಿಸಿದ ಕಾರ್ಯ ಏನಾದರೂ ಇದೆಯೋ ಅಥವಾ ಇಲ್ಲ? ಇಷ್ಟು ಮಾತ್ರ ಪ್ರಶ್ನೆ ಇದೆ. ಮೋಕ್ಷ ಮಾರ್ಗಕ್ಕೆ ಸಂಬಂಧಿಸಿದ ಕಾರ್ಯ ಏನಾದರೂ ಅವನಲ್ಲೇ ನಡೀತಾ ಇದೆಯೋ ಅಥವಾ ಇಲ್ಲ? 2 ಭವ 3 ಭವ ಲೆಕ್ಕ ಹಾಕಿದ್ದೇವೆ ಈಗ.
5ನೇ ಗುಣಸ್ಥಾನದೊಳಗಿದ್ದ ಸಮಾಧಿ ಪೂರ್ವಕ ಮರಣ ಮಾಡಿದನ್ರಿ, ದೇವಗತಿಗೂ ಹೋದ. ಅಲ್ಲಿ 4ನೇ ಗುಣಸ್ಥಾನಕ್ಕೆ ಬಂದ. ಸಂಪೂರ್ಣ ಸಾಗರೋಪಮದ ಆಯು ಎಲ್ಲ 4ನೇ ಗುಣಸ್ಥಾನದೊಳಗೆ ಕಳೀತು. ಆಮೇಲೆ ಮತ್ತೆ ಮನುಷ್ಯಗತಿಗೆ ಬಂದ. ಅಲ್ಲಿ ದೇಶಕಾಲದ ಅನುಕೂಲತೆ ಇರಲಿಲ್ಲ ಅಂಥೇಳಿ ಆ ಅಣುವ್ರತ ಕೂಡ ಧಾರಣ ಮಾಡಲಿಲ್ಲ. ಆ ಮನುಷ್ಯ ಭವ ಪೂರ್ಣ ಆಯಿತು. ಮತ್ತೆ ಸ್ವರ್ಗಕ್ಕೆ ಹೋದ. ಮತ್ತೆ ಯಾಕೆ ಹೋದ? ಸಮ್ಯಕ್ ದೃಷ್ಟಿಗೆ ಬೇರೆ ಗತಿ ಇಲ್ಲ. ಅವ ಮನುಷ್ಯಗತಿ ಪಡೀತಾನೆ. ಮನುಷ್ಯಗತಿಯೊಳಗೆ ಅವನ ಸಾಧನಾ ಪೂರ್ಣ ಆಗಲಿಲ್ಲ ಅಂತಂದ್ರೆ ಸ್ವರ್ಗಕ್ಕನೇ ಹೋಗ್ಬೇಕ್ರಿ. ಹಾಗಾದ್ರೆ ಈ 3 ಭವ ಸಾಗರೋಪಮ ವರ್ಷಗಳವರೆಗೆ ಏನಾಯಿತು? 4ನೇ ಗುಣಸ್ಥಾನ. ಹಾಗಾದ್ರೆ ಮೋಕ್ಷ ಮಾರ್ಗಕ್ಕೆ ಸಂಬಂಧಿಸಿದ ಏನಾದರೂ ಸಾಧನೆ ಒಳಗಡೆ ನಡೆದಿದೆಯೋ ಅಥವಾ ಇಲ್ಲ? ನಡೆದಿದೆ ಅನ್ನೋದು ಪೂರ್ಣ ರೂಪದಿಂದ ಸತ್ಯ ಇದೆ ರೀ. ಆದರೆ ಅದು ಹೊರಗಡೆ ಯಾಕಾಗಲಿಲ್ಲ? ಮನುಷ್ಯ ಭವ ಪಡೆದ್ರೂ ಕೂಡ ದೇಶಕಾಲದ ನಿಮಿತ್ತದಿಂದ ಅಂತ ಹೇಳಿ ಹೇಳ್ತು. ನಿಮಿತ್ತದಿಂದ ಆಗ್ತಿದೆ, ಪರ್ಯಾಯದ ಯೋಗ್ಯತೆ ಇರಲಿಲ್ಲ. ಆ ಪರ್ಯಾಯದ ಯೋಗ್ಯತೆ ಇರಲಿಲ್ಲ. ಮತ್ತು ಮೋಕ್ಷ ಮಾರ್ಗ ಹೇಗೆ ಉಳಿತು? ಅಂತರಂಗದೊಳಗೆ ಶ್ರದ್ಧಾ, ಸ್ವತತ್ವ ಪರತತ್ವಗಳ ಕುರಿತು ಯಾವ ಪ್ರಕಾರ ತತ್ವಗಳ ಸ್ವರೂಪ ಇದೆಯೋ ಅದೇ ಪ್ರಕಾರ ಶ್ರದ್ಧೆ. ಆ ಶ್ರದ್ಧೆಯೊಳಗ ಯಾವಾಗೂ ಸಂದೇಹ ಇಲ್ಲ. ನಿನ್ನ ದರ್ಶನ ವಿಶುದ್ಧಿ ಹೇಳಿತು ನೋಡ್ರಿ, ಅದು ಇದುವೇ ಇದೆ. ವಿಶುದ್ಧಿ, ನಿರಂತರ ವಿಶುದ್ಧಿ ಆಗ್ತಾ ಇರ್ತಿದೆ. ವಿಶುದ್ಧಿ ಆಗ್ತಾ ಇರ್ತಿದೆ. ಯಾವುದೇ ರೂಪದಿಂದ ಸಂದೇಹ ಇಲ್ಲ. ಯಾವುದರ ಕುರಿತು? ಸ್ವತತ್ವ ಪರತತ್ವಗಳ ಕುರಿತು. ಪ್ರತಿ ಸಮಯದ ಪರ್ಯಾಯದ ಅದರದೇ ಆದಂಥ ಸ್ವರೂಪದ ಕುರಿತು. ನಮ್ಮಲ್ಲೇನಿದೆ? ಸಂದೇಹ ಇದೆಯೋ ಅಥವಾ ವಿಪರೀತ ಮನ್ನಣೆ ಇದೆ ರೀ? ವಿಪರೀತ ಮನ್ನಣೆ ಯಾಕಾಗೋದಿಲ್ಲ? ನಾನು ಮಾಡ್ಕೊಳ್ತೇನೆ. ಶುಭದ ಪಕ್ಷ ಇರುವ ಮಾತು ಕಲಶ ಟೀಕಾಕಾರ. ಆದರೆ ಈ ಅಜ್ಞಾನಿ ಜೀವ ಬರೀ ಶುಭದ ಪಕ್ಷ ಇಟ್ಟುಕೊಳ್ಳುವುದಿಲ್ಲ, ವಿಪರೀತ ಮನ್ನಣೆಯಿಂದ ಯುಕ್ತ ಇದ್ದಾನೆ. ನಾನು ಮಾಡ್ತೇನೆ, ಕರ್ಮ ನಿರ್ಜರೆ ಮಾಡ್ತೇನೆ, ನಾನು ಭಾವದ ನಿರ್ಮಲತೆ ಮಾಡ್ತೇನೆ. ಭಾವದ ಸ್ವತಂತ್ರತೆಯನ್ನು ತಿಳಿಯೋದಂದ್ರನ ಭಾವದ ನಿರ್ಮಲತೆ ಮಾಡೋದಿದ್ದೀರಿ. ದೇಹದ ಸ್ವತಂತ್ರತೆಯನ್ನು ತಿಳಿಯೋದಂದ್ರನ ಪರಪದಾರ್ಥದ ನಿಶ್ಚಿತ ನಿರ್ಣಯ ಇದೆ. ಯಾವುದೇ ವ್ಯಕ್ತಿ, ಯಾವುದೇ ಕಾಲ, ಯಾವುದೇ ವಸ್ತುವಿಗೆ ಸಂಬಂಧಿಸಿದ ಯಾವುದೇ ಪರ್ಯಾಯ ವಿಶೇಷ ರೂಪದಿಂದ ತಿಳಿದು ಬಂದ ನಂತರ ಕೂಡ, ವಿಶೇಷ ರೂಪದಿಂದ ಅಂತ ಹೇಳ್ತಾರೆ, ಸಂಯೋಗದಲ್ಲಿರುವಂಥ ಜೀವದ, ಸಂಯೋಗದಲ್ಲಿರುವಂಥ ಜಡ ಪದಾರ್ಥದ ಅವಸ್ಥೆ, ಯಾವುದೋ ಅವಸ್ಥೆ ವಿಶೇಷ ರೂಪದಿಂದ ತಿಳಿದು ಬಂದ ನಂತರ ಕೂಡ, ವಿಶೇಷ ರೂಪದಿಂದ ತಿಳಿದು ಬಂದ ನಂತರ ಕೂಡ ಆ ಪರದ್ರವ್ಯದ, ಜಡ ಇರಲಿ ಚೇತನ ಇರಲಿ, ಅದಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಆಗ್ರಹ ಇವನಲ್ಲೇ ಉತ್ಪನ್ನ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವದ ಭಾವದಲ್ಲಿ, ಪರಿಣಾಮದಲ್ಲಿ, ಜ್ಞಾನದಲ್ಲಿ ಯಾವುದೇ ಪರಿವರ್ತನೆಯ ಆಗ್ರಹ ಅವನಲ್ಲೇ ಬರುವುದನ್ನ. ಈಗ ಲೋಕದೊಳಗೆಲ್ಲ ವ್ಯವಹಾರ ಇದೆ ಅಲ್ಲ. ನನ್ನ ಮಗ ಹೀಗೆ ಯಾಕೆ ಮಾಡಿದ, ನಾನು ಕೊಡುವಂಥ ಸಂಸ್ಕಾರದಲ್ಲಿ ಏನು ಕಮ್ಮಿ ಆಯಿತು, ಬರ್ತಾವ್ರಲ್ಲ ವಚನಗಳ. ಆ ಪ್ರಕಾರ ಅವನಿಗೆ ಯಾವಾಗೂ ಅನಿಸೋದಿಲ್ಲ. ಅವನಿಗೆ ಅನಿಸೋದನ್ನೇ ಇಲ್ಲ. ಯಾಕೆ ಅನಿಸೋದಿಲ್ಲ? ಭಿನ್ನ ದ್ರವ್ಯದ ನಿಶ್ಚಿತ ನಿರ್ಣಯ ಇದೆ. ಅಂದ್ರೆ ಶ್ರದ್ಧಾಜ್ಞಾನದ ಕಾರ್ಯ ಏನು ಒಳಗಡೆ ನಡೆದಿದೆಯಲ್ಲ, ಅದರ ಪರಿಚಯ ಮಾಡ್ಕೊಳ್ತಾ ಇದ್ದೇವ್ರಿ. ಭಿನ್ನ ದ್ರವ್ಯ ಇದೆ. ಅದ ಮರೀಚಿಯ ಕುರಿತು ಭರತನಿಗಾಗಲಿ ಬಾಹುಬಲಿಗಾಗಲಿ, ಅರೇ ಎಲ್ಲ ಚಿಕ್ಕಪ್ಪಗೌಡ್ರಿ ಎಲ್ಲರೂ ತದ್ಭವ ಮೋಕ್ಷಗಾಮಿ ಇಲ್ಲ. ಅವ್ರು ಯಾರಿಗೆ ಇದೆಲ್ಲದ ಕಲಂಕ ಹುಟ್ಟಿತು ನಮ್ಮ ಮನೆಯೊಳಗ? ಸಂದೇಹದ ಮಾತಿಲ್ಲ, ಭಾವದ ಮಾತಿಲ್ಲ,
ವಿಕಲ್ಪದ ಮಾತಿಲ್ಲ. ಅದು ಸಮ್ಯಕ್ ದರ್ಶನ. ಮತ್ತು ಅದರಿಂದ ಲಾಭ ಪ್ರತ್ಯಕ್ಷ ಇದೆಯಲ್ಲ ಆ ಜೀವಕ ವರ್ತಮಾನದಲ್ಲಿ. ಇದೆಲ್ಲದ ಕಲಂಕಪ್ರಾಯ ನಮ್ಮ ಮನೆತನದೊಳಗೆ ಹುಟ್ಟಿತು ಅಂಥೇಳಿ ಹೇಳಿದ ನಂತರ ಅದಷ್ಟಕ್ಕೆ ಮುಗಿತಿದೇನ್ರಿ? ಇಲ್ಲ. ಅದಕ್ಕೆ ಮತ್ತೊಂದು ಮತ್ತೊಂದು ಮಗದೊಂದು 101 1001 ವಿಚಾರ ಬೆಳೀತಾ ಹೋಗ್ತಾವ್ರಿ. ಮಲಿನ ವಿಚಾರ. ಆ ವಿಚಾರದಿಂದ ಇವೇನಾಗ್ತಾನ್ರಿ? ಜರ್ಜರಿತ ಜರ್ಜರಿತ. ಇದು ಪ್ರತ್ಯಕ್ಷ ಇದೆಯಲ್ಲ. ಹಾಗಾದ್ರೆ ಶುದ್ಧ ಪರಿಣತಿ ಅನ್ರಿ ಅಥವಾ ಶ್ರದ್ಧಾಜ್ಞಾನದ ಅಂತರಂಗದ ಕಾರ್ಯ ಅಂದ್ರೆ ಆ ಕಾರ್ಯದಿಂದ ಅವು ಭಲೆ 5ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ಆಗಲಿಲ್ಲ, 5ನೇ ಗುಣಸ್ಥಾನ ಯೋಗ್ಯ ಅಣುವ್ರತಾದಿಗಳನ್ನು ಅಂಗೀಕಾರ ಮಾಡಲಿಲ್ಲ, ಆದ್ರೂ ಕೂಡ ಮೋಕ್ಷ ಮಾರ್ಗದಲ್ಲಿ ಅವನ ಸಾಧನೆ ನಡೆದಿದೆ. ಹಾಗಾದ್ರೆ ಚಾರಿತ್ರದ ಅಂಗೀಕಾರ ಯಾವಾಗ ಮಾಡ್ತಾನಲ್ಲ, 5ನೇ ಗುಣಸ್ಥಾನದ ಉಲ್ಲಂಘನೆ ಮಾಡ್ತಾನೆ, 5ನೇ ಗುಣಸ್ಥಾನ ಬರಲಿಕ್ಕೆ ಬೇಕು, ಹೀಗೆ ನಿಯಮ ಇಲ್ರಿ. ಅದೊಂದು ಮಾತು ಸ್ಪಷ್ಟ ಮಾಡಬೇಕು. ಅರ್ಥಾತ್ ಶ್ರಾವಕನ ವ್ರತಗಳನ್ನು ಅಂಗೀಕಾರ ಮಾಡಲೇಬೇಕು, ಹೀಗೆ ನಿಯಮ ಇಲ್ಲ. ಮತ್ತೊಂದು ಕರ್ಣಾನುಯೋಗದೊಳಗೆ ನಿಯಮ ಇಂಥದ್ದಿದೆ. ತದ್ಭವ ಮೋಕ್ಷಗಾಮಿ ತೀರ್ಥಂಕರಾದಿ ಇರ್ತಾರಲ್ಲ, ಅರ್ಥಾತ್ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಿರ್ತಾರಲ್ಲ, ಅವರಿಗೆ ಶ್ರಾವಕ ವ್ರತಗಳ ಅಂಗೀಕಾರ ಆಗುವುದಿಲ್ಲ. ಅವರ ತೀವ್ರ ಪುರುಷಾರ್ಥ ಇಂಥದ್ದು ಇರ್ತಿದೆ ಕಿ ಅವರು ನೇರವಾಗಿ ಮುನಿ ದೀಕ್ಷೆಯನ್ನೇ ಧಾರಣ ಮಾಡ್ತಾರೆ. ಇದೆಲ್ಲ ಚರ್ಚೆ ಯಾವುದರ ಸಲುವಾಗಿ ಬಂತು? ಅನುಯೋಗದ ಪರಿಪಾಠದೊಳಗ ಅನೇಕ ಪ್ರಕಾರದ ಕಥನ ಇರ್ತಿದೆ. ಕಥನ ಅನೇಕ ಪ್ರಕಾರದಿರ್ತಿದೆ. ಸಮ್ಯಕ್ ದರ್ಶನದ ಮಹತ್ವ ಮಹಿಮೆ ಎಲ್ಲಿ ಹೇಳುವುದಿದೆ ಅಲ್ಲಿ ಸಮ್ಯಕ್ ದರ್ಶನವಿಲ್ಲದ ಜ್ಞಾನ ಮಿಥ್ಯಾಜ್ಞಾನ ಇದೆ. ಸಮ್ಯಕ್ ದರ್ಶನವಿಲ್ಲದ ಮಹಾವ್ರತಗಳ ಆಚರಣೆ ಕೂಡ ಮಿಥ್ಯಾ ಚಾರಿತ್ರ್ಯ ಇದೆ. ಅದ ಕರ್ಮ ನಿರ್ಜರೆ ಮಾಡುವ ಸಲುವಾಗಿ ಸಮರ್ಥ ಇಲ್ಲ. ಯಾವುದ? ಆ ಚಾರಿತ್ರ. ಮತ್ತು ಆ ಶಾಸ್ತ್ರಜ್ಞಾನ ಅವನಿಗೆ ಶಾಂತಿ ಪ್ರದಾನ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಶಾಸ್ತ್ರಜ್ಞಾನದಿಂದ ಶಾಂತಿ ಎಂದೂ ಆಗುವುದಿಲ್ಲ. ಶಾಸ್ತ್ರಜ್ಞಾನದಿಂದ ಶಾಂತಿ ಎಂದೂ ಆಗುವ ಸಾಧ್ಯತೆ ಇಲ್ಲ. ಆಗ್ತಿದೆ ಅನ್ನಬೇಕಾದ್ರೆ ಹಾಗಾದ್ರೆ ಆತ್ಮಜ್ಞಾನದಿಂದ ಏನು ಪ್ರಾಪ್ತ ಆಗ್ತಿದೆ? ಶಾಸ್ತ್ರಜ್ಞಾನದಿಂದ ಶಾಂತಿಯ ಪ್ರಾಪ್ತಿ ಆದ್ರೆ ಆತ್ಮಜ್ಞಾನದಿಂದ ಏನು ಪ್ರಾಪ್ತ ಆಗ್ತಿದೆ? ಶಾಂತಿ ಪ್ರಾಪ್ತ ಆಗೋದು ಬರೇ ಆತ್ಮನ ಅನುಭೂತಿ ಪೂರ್ವಕ ಜ್ಞಾನದಿಂದ. ಹಾಗಾದ್ರೆ ಶಾಸ್ತ್ರಜ್ಞಾನದಿಂದ ಏನಾಗ್ತಿದೆ? ಶಾಸ್ತ್ರಜ್ಞಾನದಿಂದ ಪದಾರ್ಥಗಳ ಸ್ವತಂತ್ರತೆಗಳ ತಿಳಿವಳಿಕೆ ಆಗ್ತಿದೆ. ಅದರಿಂದ ಮುಂದುವರೆದ ಇವ ಅಂತರ್ಮುಖ ಪುರುಷಾರ್ಥ ಮಾಡಿದ ಅಂತಂದ್ರೆ ಆತ್ಮಜ್ಞಾನ ಅರ್ಥಾತ್ ಸಮ್ಯಕ್ ದರ್ಶನ ಆಗ್ತಿದೆ. ಇಲ್ಲಿ ಶಿಕ್ಷಾವ್ರತ ಅಂಗೀಕಾರ ಮಾಡುವಂಥ ಶ್ರಾವಕ ಎಷ್ಟು ದಿವಸ ಆ ಶಿಕ್ಷಣದೊಳಗ ಮುಂದುವರೆದ ನಂತರ ಇಲ್ಲಿ ಯಾವ ಪ್ರಕಾರ ಲೌಕಿಕ ಶಿಕ್ಷಣ ಇದೆಯಲ್ಲ, ಡಿಗ್ರಿ ಕಾಲೇಜಿಗೆ ಹೋದ ನಂತರ 4 ವರ್ಷದೊಳಗೆ ಅವನ ಡಿಗ್ರಿ ಪೂರ್ಣ ಆಗ್ತಿದ್ದೀರಿ. ಹೌದು ಅಥವಾ ಇಲ್ಲ? ಅಂದ್ರೆ ಯೋಗ್ಯ ಅಭ್ಯಾಸ ಕ್ರಮವನ್ನ ಅಳವಡಿಸಿಕೊಂಡ ತಿಳ್ಕೊಂಡ ಪರೀಕ್ಷೆಯೊಳಗೆ ಉತ್ತೀರ್ಣ ಆಗ್ತಾ ಹೋದ ಅಂತಂದ್ರೆ 4 ವರ್ಷದೊಳಗ ಅವ ಡಿಗ್ರಿ ಪಡೀತಾನ್ರಿ. ಹಾಗಾದ್ರೆ ಇವನ್ ಡಿಗ್ರಿ ಯಾವಾಗ, ಇವನ ಶಿಕ್ಷಣಕ್ಕ ಎಷ್ಟು ಕಾಲಾವಧಿ ಇದೆ ಅಂಥೇಳಿ ವಿಚಾರ ಮಾಡಿದ್ರೆ ಆ ಕಾಲಾವಧಿಯ ನಿರ್ಣಯ ಯಾರೂ ಮಾಡೋದು ಸಾಧ್ಯ ಇಲ್ಲ. ಆದ್ರೆ 5ನೇ ಗುಣಸ್ಥಾನ ಯೋಗ್ಯ 2 ಕಷಾಯ ಚೌಕಡಿಯ ಅಭಾವಪೂರ್ವಕ ಅಂತರಂಗದ ಯಾವ ಪಾವಿತ್ರತೆ ಇದೆಯಲ್ಲ, ಆ ಪಾವಿತ್ರತೆಯೊಳಗ ಅವನ ಆಗಬೇಕಾದಂಥ ಕಾರ್ಯ ಆಗ್ತಾ ಇದೆ. ಯಾವ ಪ್ರತ್ಯಕ್ಷ ಅತೀಂದ್ರಿಯ ಸುಖದ ಅನುಭೂತಿ ಆಗಬೇಕೋ ಆ ಅನುಭೂತಿಯಿಂದ ಭಲೆ ವಂಚಿತಿದ್ರನು ಕೂಡ ಅತೀಂದ್ರಿಯ ಆನಂದದ ಸುಖದ ಅನುಭೂತಿ ಇಲ್ಲದಿದ್ರೆ ಅವನ ಸಾಧನೆ ಎಂಥದ್ದನ್ನೋದ. ಅದರ ದೃಷ್ಟಾಂತ ಹೇಳಿದ್ದಿತ್ತು, ಬೇರೆ ರೂಪದಿಂದ ಹೇಳಿದ್ದಿತ್ತು. ನೌಕರಿಗೆ ಜಾಯಿನ್ ಆಗ್ತಾನೆ, ಮೊದಲನೇ ದಿವಸನ ಆ ವೇಳೆದೊಳಗ ಅವನಿಗೆ ತಿಂಗಳು ಪೂರ್ಣ ಆದ ನಂತರ ಎಷ್ಟು ಸಂಬಳ ಬರೋದಿದೆಯಲ್ಲ ಅಷ್ಟು ಧನದ ಅವನಿಗೆ ಮಾಲೀಕತ್ವದ ಸ್ವೀಕಾರ ಇದೆಯೋ ಅಥವಾ ಇಲ್ರಿ. ಅವನು ಸಾಯ್ತಾನೋ ಇರ್ತಾನೋ, ಅಷ್ಟು ದಿವಸ ಕೆಲಸ ಮಾಡ್ತಾನೋ, ನೇರವಾಗಿ ದುಡ್ಡು ಅವನ ಕೈಗೆ ಬರ್ತಿದೆಯೋ, ಇದು ಯಾವುದು ಗೊತ್ತಿಲ್ಲ.
ಆದರೆ ಅವನ ಶ್ರದ್ಧೆ, ಅವನ ಮಾಲೀಕತ್ವ ಒಳಗಡೆ ನಾನು ಇನ್ನು ಒಂದು ತಿಂಗಳು ಕಳೆದ ನಂತರ ಅಲ್ಲ, ತಿಂಗಳು ಕಳೆದ ನಂತರ ಅಲ್ಲ, ಅದೇ ಸಮಯದೊಳಗೆ ಯಾವ ದಿವಸ ಅವನು ಯಾವ ಕಚೇರಿಯ ಕಟ್ಟಿ ಹತ್ತತಾನಲ್ಲ, ಕೆಲಸದ ಕಚೇರಿ ಆಫೀಸ್ ಅನ್ರಿ, ಅಲ್ಲೇನು ಕಟ್ಟಿ ಹತ್ತತಾನೋ ಅಥವಾ ಯಾವ ಒಂದು ಕುರ್ಚಿ ಮೇಲೆ ಕೂಡ್ತಾನೋ ಆ ವೇಳೆದೊಳಗ ಅವನಿಗೆ ಅದರ ಮಾಲೀಕತ್ವ ಬಂದುಬಿಡ್ತದೆ. ಅದೇ ಪ್ರಕಾರ ಆತ್ಮನ ಅನುಭೂತಿ, ಅತೀಂದ್ರಿಯ ಸುಖ ಸ್ವರೂಪಿಯಾದಂಥ ಸ್ವಭಾವಿಯಾದಂಥ ಅನಾದಿ ನಿಧನ ತತ್ವ ಯಾವುದರಿಂದನೂ ಬಾಧೆಗೊಳಗಾಗುವುದಿಲ್ಲ. ಕರ್ಮ ಇದ್ರೆ ಇರಲಿಲ್ಲ, ಇದ್ರೆ ಇರಲಿ ಅನ್ನುವಷ್ಟು ಕೂಡ ವಿಕಲ್ಪ ಅವನಲ್ಲಿ ಇಲ್ಲ. ಕರ್ಮದ ವಿಚಾರನೇ ಇಲ್ಲ. ನನಗಿನ್ನೂ 4 ಭವ ಇದ್ದಾವೆ ಅಂಥೇಳಿ ಸರ್ವಜ್ಞ ಪ್ರಭುವಿನ ಮೂಲಕ ತಿಳಿದ ಬಂದ ನಂತರ ಕೂಡ ಭಾವಲಿಂಗಿ ಸಂತನಿಗೆ ಖೇದನೂ ಆಗುವುದಿಲ್ಲ, ಆಶ್ಚರ್ಯನೂ ಆಗುವುದಿಲ್ಲ, ಏನು. ಇದು ಸಮ್ಯಕ್ ದರ್ಶನದ ಮಹಿಮೆ. ಇದು ಲಾಭ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅವನಿಗೆ ಸ್ವಭಾವ ಸ್ಥಿರತೆಯ ಸಲುವಾಗಿ ಉದ್ಯಮ ಮಾಡ್ತಾ ಇರ್ತಾನೋ ಅಥವಾ ಯಾವಾಗ ಕೇವಲಿ ಪ್ರಭು ಯಾವಾಗ ನೋಡಿದಾರ ಅವಾಗ ಆಗ್ತಿದೆ ಅಂಥೇಳಿ ತಿಳ್ಕೊಂಡಿರ್ತಾನೆ. ಉದ್ಯಮಂತೂ ಮಾಡ್ತಾ ಇರ್ತಾನೆ, ಪುರುಷಾರ್ಥಂತೂ ಮಾಡ್ತಾ ಇರ್ತಾನೆ. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಳುವಂಥ ಪರಮ ಸತ್ಯ ಮಾತಂತಂದ್ರೆ, ಯಾವ ಒಂದು ಪರಿಪೂರ್ಣ ಕೃತಕೃತ್ಯ ಸಿದ್ಧಾವಸ್ಥೆ ಇದೆಯೋ ಆ ಸಿದ್ಧಾವಸ್ಥೆಯ ಆಗ್ರಹ ಅವನಿಗೆ ಇರುವುದಿಲ್ಲ. ಸಾಧನೆ ಅಂತೂ ಮಾಡ್ತಾನೆ ಇರ್ತಾನೆ. ಆ ಸಾಧನೆ ಮಾಡುವುದರದ ಜೊತೆಯಾಗಿ ಅದರದ ಸಮಯ ಯಾವಾಗ ನಿಶ್ಚಿತ ಇದೆ ಆ ಸಮಯದೊಳಗೆ ಅದು ಬಂದೇ ಬರ್ತಿದೆ ಅನ್ನೋದ್ರದ್ದು ಶ್ರದ್ಧೆ ಇದೆ. ಸಾಧನೆನೂ ಯಥಾವತ್ತಾಗಿದೆ. ನಾವು ಒಂದು ಹೇಳಿದ್ರೆ ಒಂದು ರೀತಿಯಿಂದ ವಿರೋಧ ವಿಚಾರ ಮಾಡ್ತೇವ್ರಿ. ಆದ್ರೆ ಹಾಗೆ ಅಲ್ಲಿ ಇರುವುದಿಲ್ಲ. ವಸ್ತು ಸ್ವರೂಪದೊಳಗನ ಹಾಗೆ ಇಲ್ಲ. ವಸ್ತು ಸ್ವರೂಪ ಹೇಗಿದೆ? ತಿಳಿದ ನಂತರ ಸುಖನ ಸುಖ ಇದೆ, ಲೀನಾದ ನಂತರ ನಿಜವಾಗಿ ಕರ್ಮ ನಿರ್ಜರ ಇದೆ, ಮೋಕ್ಷದ ಕಡೆಗೆ ಗಮನ ಇದೆ. ಮೋಕ್ಷದ ಕಡೆಗೆ ಪ್ರತ್ಯಕ್ಷ ಗಮನ, ಆ ಸ್ವರೂಪದೊಳಗೆ ತಲ್ಲೀನ ಆಗುವುದು, ಅಂತರ ನಿಮಗ್ನ ಆಗುವುದೇ ಅದರ ಉಪಾಯ ಇದೆ. ಇದೆಲ್ಲ ಸತ್ಯ ಇದ್ರೂ ಕೂಡ ಅದಕ್ಕೆ ಯೋಗ್ಯವಾದಂಥ ಪರ್ಯಾಯ ಯಾವ ಸಮಯದಲ್ಲಿ ಪ್ರಕಟ ಆಗುವುದಿದೆಯೋ, ಅದರದ ಸರದಿ ಯಾವಾಗಿದೆಯೋ, ಅದರ ನಂಬರ್ ಯಾವಾಗಿದೆಯೋ ಆವಾಗನ ಅದು ಬರೋದಿದೆ. ಈ ಪ್ರಕಾರದ ವಸ್ತು ಸ್ವರೂಪದ ಜ್ಞಾನ ಇರುವುದರಿಂದ ಅವ ಅತೀಂದ್ರಿಯ ಆನಂದದ ಅನುಭೂತಿ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ನಿರಾಕುಲ ಸುಖಿ ಇದ್ದಾನೆ. ಎರಡು ಶಬ್ದ ಬೇರೆ ಅದಾವೇನಿಲ್ರಿ? ನಿರಾಕುಲ ಸುಖ ಮತ್ತು ಅತೀಂದ್ರಿಯ ಸುಖ, ಇವು ಎರಡು ಬೇರೆ ಬೇರೆ ವಿಷಯ. ಸಮ್ಯಕ್ ದೃಷ್ಟಿಗೆ ನಿರಾಕುಲ ಸುಖ ನಿರಂತರ ಇರ್ತಿದೆ. ಅತೀಂದ್ರಿಯ ಸುಖ ಯಾವಾಗ ಆತ್ಮನಿಮಗ್ನತೆ ಇದೆಯಲ್ಲ ಆವಾಗ. ಇವೇನು ಹೇಳಿದ್ರು? ದೇಶಾವಕಾಶಿಕ, ಸಾಮಾಯಿಕ, ಪ್ರೋಷಧೋಪವಾಸ, ವೈಯಾವೃತ್ಯವೆಂದು ಇವು 4 ಶಿಕ್ಷಾವ್ರತಗಳನ್ನು ಹೇಳಿದ್ದಾರೆ. ಭಾವಾರ್ಥ: ಈ 4 ಶಿಕ್ಷಾವ್ರತಗಳಿಂದ ಗೃಹಸ್ಥಾವಸ್ಥೆಯಲ್ಲಿ ಮುನಿತನದ ಶಿಕ್ಷಣದ ಅಭ್ಯಾಸ ಮಾಡುತ್ತಾರೆ. ಒಂದು ಸಾಮಾಯಿಕದ ಬಗ್ಗೆ ಹೇಳುವ ವೇಳೆದೊಳಗೆ ಪದ್ಮನಂದಿ ಆಚಾರ್ಯ ದೇವ್ ಉಪಾಸಕ ಸಂಸ್ಕಾರ ಅಂಥೇಳಿ ಅಧ್ಯಾಯದೊಳಗೆ ಏನು ಹೇಳ್ತಾರೆ? ಅಲ್ಲಿ ಅವರು ಹೇಳ್ತಾರೆ, ಸಾಮಾಯಿಕದ ಸಮಯದಲ್ಲಿ ಶ್ರಾವಕ ಬಟ್ಟೆಯ ಉಪಸರ್ಗದಿಂದ ಸಹಿತನಿರುವಂಥ ಯತಿ ಭಾವಕ್ಕೆ ಪ್ರಾಪ್ತ ಆಗ್ತಾನೆ. ಆ ವಾಕ್ಯಗಳಲ್ಲಿ ಇರುವಂಥ ವಾಕ್ಯೇನೋ ಸ್ಮರಣೆಗೆ ಬರ್ತವ್ರೆ, ಆದ್ರೆ ಆ ವಾಕ್ಯಗಳಲ್ಲಿ ಇರುವಂಥ ಭಾವಗಳದ್ದ ನಮಗೆ ಪ್ರತ್ಯಕ್ಷ ಭಾಸನ ಆಗಲಿಕ್ಕೆ ಬೇಕು. ಇದು ಸ್ವಾಧ್ಯಾಯ ಇದೆ. ಆ ಭಾವಭಾಸನದ ಸಲುವಾಗಿ ಆಂತರ್ಯದ ಭೂಮಿಕಾ ಏನಿದೆ ಅದನ್ನು ನಿವೃತ್ತಿ ಅಂತೇಳಿ ಹೇಳ್ತಾರೆ. ನಿವೃತ್ತಿ ಯಾವುದಕ್ಕಂತಾರು? ಭಾವಭಾಸನ ಯೋಗ್ಯ ಅಂತರಂಗದ ಭೂಮಿಕೆ ಇದೆಯಲ್ಲ ಅದನ್ನು ನಿವೃತ್ತಿ ಅಂಥೇಳಿ ಹೇಳ್ತಾರೆ. ಹೊರಗಡೆ ಏನೋ ಎಲ್ಲ ಬಿಟ್ಟು ಬಂದಿದ್ದೇವ್ರಿ, ಆದ್ರೆ ಒಳಗಡೆ ಆ ಭೂಮಿಕೆ ಇರಲಿಲ್ಲ ಅಂತಂದ್ರೆ ಏನ ಓದಿದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ಇಲ್ದಿದ್ರೆ ಇರಲಿ, ಕೆಲವೊಂದು ವಿಚಾರ ಇದ್ದರೆ ಕೆಲವೊಂದು ವಿಷಯ ಇದ್ದರೆ ಭಾವಭಾಸನ ಆಗುವ ಭೂಮಿಕಾ ಒಳಗಡೆ
ನಿರ್ಮಾಣ ಆಗಿರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ನಿವೃತ್ತಿ ಇಲ್ಲ ಅನ್ನೋದ ಸಿದ್ಧ. ಯತಿಭಾವಕ್ಕೆ ಪ್ರಾಪ್ತನಾಗುತ್ತಾನೆ ಅಂಥೇಳಿ ಹೇಳ್ತಾರೆ. ಮೈ ಮೇಲೆ ಬಟ್ಟೆ ಇದ್ದಾವೆ, ಇನ್ನೂ ಮಿಥ್ಯಾತ್ವ ಇದೆ ರೀ ನಮ್ದು, ಇನ್ನೂ ಮಿಥ್ಯಾತ್ವ ಇದೆ. ಆದ್ರೆ ಭಾವಭಾಸನ ಆಗ್ತಿದೆಯೋ ಅಥವಾ ಇಲ್ರಿ? ಆಗ್ತಿದೆ. ಯಾರ್ದ? ಗೃಹಸ್ಥ ಸಾಧಕನ ಅಂತರಂಗ ಏನಿದೆ ಅದರದ್ದು ಭಾವಭಾಸನ ಆಗ್ತಿದೆ ರೀ. ಇನ್ನೂ ಸಮ್ಯಕ್ ದರ್ಶನ ಆಗಿಲ್ಲ. ಯಾಕೆ ಅಂತಂದ್ರೆ ಭಾವಭಾಸನ ಇದು ಜ್ಞಾನದ ಸೂಕ್ಷ್ಮತೆಯಿಂದ ಆಗ್ತದೆ ರೀ. ಭಾವಭಾಸನ ಇದು ಜ್ಞಾನದ ಸೂಕ್ಷ್ಮತೆಯಿಂದ ಆಗ್ತಿದೆಯೇ ವಿನಃ ಜ್ಞಾನದ ನಿವೃತ್ತಿಯಿಂದ ಆಗ್ತಿದೆಯೇ ವಿನಃ ಅಂತರಂಗದೊಳಗೆ ಸಮ್ಯಕ್ ದರ್ಶನದ ಅನಿವಾರ್ಯ ಅವಶ್ಯಕತೆಯನ್ನು ಅದು ಅಪೇಕ್ಷಿಸುವುದಿಲ್ಲ. ಏನ್ ತಿಳಿತ್ರಿ ಸರ? ನಾನು ಮಿಥ್ಯಾದೃಷ್ಟಿ, ನಾನು ಮಿಥ್ಯಾದೃಷ್ಟಿ, ನಾವೆಲ್ಲ ಅಂತ ಹೇಳುವುದಿಲ್ರಿ. ನಾನು ಮಿಥ್ಯಾದೃಷ್ಟಿ. ಆದ್ರೆ ಇಲ್ಲಿ ಸದಾ ಸುಖದಾಸ್ಜಿ ಚತುರ್ಥ ಗುಣಸ್ಥಾನದೊಳಗೆ ನಿಂತುಕೊಂಡು ಪಂಚಮ ಗುಣಸ್ಥಾನಾವರ್ತಿಯದ್ದು ಯಾವ ಕಥನ ಮಾಡ್ತಾ ಇದ್ದಾರಲ್ಲ, ಅದು ನಾನು ಮಿಥ್ಯಾದೃಷ್ಟಿ ಇದ್ರೂ ನನಗೆ ಅವನ ಅಂತರಂಗದ ಭಾವಭಾಸನ ಆಗ್ತಿದೆ. ಯಾವುದರಿಂದ? ಆ ಭಾವಭಾಸನದ ಸಲುವಾಗಿ ಜ್ಞಾನದೊಳಗೆ ಸೂಕ್ಷ್ಮತೆ ಬೇಕು, ಜ್ಞಾನಕ್ಕೆ ನಿವೃತ್ತಿ ಬೇಕು. ಆದ್ರೆ ಆ ಭಾವಭಾಸನಕ್ಕೆ ಸಮ್ಯಕ್ ದರ್ಶನದ ಅವಶ್ಯಕತೆಯ ಆಗ್ರಹ ಇರುವುದಿಲ್ಲ. ಸಮ್ಯಕ್ ದರ್ಶನದ ಒಂದು ಸಮಯದ್ದು ಇದೆ, ಅದರ ಜ್ಞಾನ ಏನಿದೆ ಇದು ತ್ರಿಕಾಲಿ ಆತ್ಮನ ಸ್ವಭಾವ ಇದೆ ಅಂಥೇಳಿ 47 ಶಕ್ತಿ ಹೇಳುವುದೊಳಗ ಜ್ಞಾನದ ಮಹಿಮೆಯನ್ನು 30 ಪುಟಗಳಲ್ಲಿ ವಿಸ್ತರಿಸುವಷ್ಟು ಕಥನ ಮಾಡಲಾಗಿದೆ. ಜ್ಞಾನದ ನಿವೃತ್ತಿ ನೋಡ್ರಿ ಯಾವ ಪ್ರಕಾರ. ಜ್ಞಾನದ ಚರ್ಚೆ ಸಮಯಸಾರ ಗ್ರಂಥಾದಿ ರಾಜ್ಯದೊಳಗ 320ನೇ ಗಾಥೆಯ ಮೂಲಕ ದಿಠೀಜ ಹೇವಣಾಣಂ ಅಂತ ಹೇಳಿದ್ದಾರೆ. ಚಕ್ಷು ಯಾವ ಪ್ರಕಾರ ಅದಾವಲ್ಲ ಆ ಪ್ರಕಾರ ಜ್ಞಾನ ಇದೆ. ಅಂದ್ರೆ ಚಕ್ಷು ನಿವೃತ್ತದವೇನು ಪ್ರವೃತ್ತದವು ದೃಶ್ಯವನ್ನು ನೋಡು ವೇಳೆದೊಳಗ? ಪ್ರವೃತ್ತ ಇದ್ದು ನಿವೃತ್ತ ಆಗುವ ಸಾಧ್ಯತೆ ಇದೆ, ನಿವೃತ್ತನೂ ಅದಾವೆ. ನಿವೃತ್ತ ಹೇಗದಾವು ಅಲ್ಲೇ ದೃಷ್ಟಾಂತ ಕೊಟ್ಟಿದಾರಲ್ಲ. ಉರಿಯುತ್ತಿರುವಂಥ ಅಗ್ನಿಯನ್ನು ನೋಡಿದ್ರೂ ಕೂಡ ಆ ಕಣ್ಣೇನು ಸುಟ್ಟು ಹೋಗೋದಿಲ್ಲ, ಆ ಕಣ್ಣಿಗೇನು ಬಿಸಿ ಶಾಕ್ ತಾಗುವುದಿಲ್ಲ. ಅದೇ ಪ್ರಕಾರ ಜ್ಞಾನ ನಾನಾ ಪ್ರಕಾರದ ವಿಷಯಗಳನ್ನು ತಿಳಿತಾ ಇದ್ರೂ ಕೂಡ, ಅಯೋಗ್ಯ ವಿಷಯಗಳನ್ನು ತಿಳಿತಾ ಇದ್ರೂ ಕೂಡ ಆ ವಿಷಯದ ಜೊತೆಗೆ ಅದು ಏಕರೂಪ ಆಗುವುದಿಲ್ಲ, ವಸ್ತುತಃ ಆಗುವುದಿಲ್ಲ. ಆದ್ರೆ ಕಣ್ಣಿನ ಮೂಲಕ ದೃಶ್ಯ ನೋಡಿದ ನಂತರ ಯಾವ ಆ ಕಣ್ಣಿನ ಮೂಲಕ ನೋಡಿದ ಅವನಲ್ಲೇ ಭಾವಗಳ ಅದರ ಅನುರೂಪ ಆಗಬಹುದು, ಆಗದೇನೂ ಇರಬಹುದು. ಕಣ್ಣಿಗೆ ಯಾವ ಬಾಧೆ ಇಲ್ಲ. ಕಣ್ಣು ಮಲಿನ ವಸ್ತುವನ್ನು ನೋಡಿದ ಮೇಲೆ ಕಣ್ಣು ಮಲಿನ ಆಗುವುದಿಲ್ಲ, ಕೊಳಚೆಯನ್ನು ನೋಡಿದ ಮೇಲೆ, ನೀರನ್ನು ನೋಡಿದ ಮೇಲೆ ಒದ್ದೆ ಆಗೋದಿಲ್ಲ, ಅಗ್ನಿಯನ್ನು ನೋಡಿದ ಮೇಲೆ ಬಿಸಿ ಆಗುವುದಿಲ್ಲ. ಅದೇ ಪ್ರಕಾರ ಜ್ಞಾನದ ಸ್ವಭಾವ ಇದೆ. ನಾನಾ ಪ್ರಕಾರದ ವಿಚಾರ ಮಾಡಿದ್ರೂ, ನಾನಾ ಪ್ರಕಾರದ ವಸ್ತುಗಳ ಕುರಿತಾಗಿ ಚಿಂತನೆ ಮಾಡಿದ್ರೂ ಅದ ಆ ವಸ್ತು ರೂಪ ಆಗೋದಿಲ್ಲ, ಅದು ಜ್ಞಾನ ರೂಪನೇ ಇದೆ. ಇದು ಒಂದು ಮಾತು. ಎರಡನೇ ವಿಭಾಗ ಏನಿದೆ? ಎರಡನೇ ವಿಭಾಗ ಇದೆ ಜ್ಞಾನ ಅರ್ಥಾತ್ ಜೀವ ಆ ಚಕ್ಷುವಿನ ಮೂಲಕ ಯಾವುದನ್ನು ನೋಡ್ತಾನೋ ಅದಕ್ಕೆ ಸಂಬಂಧಿಸಿದ ಹಾಗೆ ಮಲಿನ ವಿಚಾರಗಳನ್ನು ಮಾಡೋದು ಸಾಧ್ಯ ಇದೆ. ಇದೇನಿಲ್ರಿ, ಅಗ್ನಿ ನೋಡಿದ ನಂತರ ಅವನಿಗೆ ಆ ಅಗ್ನಿಗೆ ಸಂಬಂಧಿಸಿದ ಹಾಗೆ ವಿಚಾರ ಬರೋ ಅಥವಾ ಇಲ್ರಿ? ಬರಬಹುದು ಅಥವಾ ಇಲ್ಲ? ದಾರಿಯಲ್ಲಿ ಗಮನ ಮಾಡುವ ವೇಳೆದೊಳಗ ಚಿಕ್ಕ ಚಿಕ್ಕ ಹೊಂಡಾಗಿದವ್ರೆ, ಮಳೆ ನೀರು ನಿಂತಿದೆ, ಅದರ ಮೇಲೆ ನೊರ್ಜು ಕೂಡ್ತಾ ಇದ್ದಾವೆ. ಅದನ್ನು ಕಣ್ಣಿನ ಮೂಲಕ ನೋಡಿದೆವು, ಜೀವ ನೋಡಿದ. ಆ ಜೀವನಿಗೆ ಇದೊಂದಿಷ್ಟು ಏನರೇ ಹಾಕಿದ್ರೆ ಒಳ್ಳೇದಿತ್ತಲ್ಲ, ತನಗೆ ಸಂಬಂಧಿಸಿದ್ದಿತ್ತು ಅಂತಂದ್ರೆ ಹಾಗ, ತನ್ನ ಮನೆ ಮುಂದಿಂದಿತ್ತು ಅಂತಂದ್ರೆ ಹಾಗ,
ಇಲ್ಲದ್ರೆ ಮತ್ತೆ ಬೇರೆ ವಿಚಾರನೂ ಬರ್ಬೋದಲ್ಲ. ಇಲೆಕ್ಷನ್ ಬಂತಂದ್ರೆ ಅಷ್ಟ ನೋಡವರೆಲ್ಲ ಸರಿ ಮಾಡ್ತಾರೆ. ಇವು ಎಲ್ಲ ವಿಚಾರ ಆ ಒಂದು ಚಿಕ್ಕ ಹೊಂಡವನ್ನು ನೋಡಿ ಬರ್ತಾರೆ. ಅದು ಯಾರ್ದು ದೋಷ? ಅದು ಜ್ಞಾನ ಸ್ವಯಂ ಪ್ರವೃತ್ತ ಇದೆ ರೀ. ಅಲ್ಲಿ ಪ್ರವೃತ್ತ ಆಗಬೇಕು, ಇದು ಜ್ಞಾನದ ಸ್ವಭಾವ ಇಲ್ಲ. ಜ್ಞಾನದ ನಿವೃತ್ತಿ ಅಂತಂದ್ರೆ ಏನು? ಈಗ ಸಂಯೋಗಿ ಪದಾರ್ಥಗಳಿಂದ ನಮಗೆ ಯಾವುದನ್ನು ನಾವು ಲೋಕದ ದೃಷ್ಟಿಯೊಳಗೆ ಸಂಸಾರ ಅಂತ ಹೇಳಿ ತಿಳಿದಿದ್ದೇವೆ, ಆ ಸಂಸಾರದಿಂದ ನಾವು ಈಗ ದೂರ ಬಂದಿದ್ದೇವೇನಿಲ್ರಿ. ದೂರ ಬಂದ್ರೂ ಕೂಡ ಅಲ್ಲಿ ವಿಚಾರ ಬರೋ ಸಾಧ್ಯ ಇದೆ ಏನಿಲ್ರಿ, ಬರದೇ ಇರೋ ಸಾಧ್ಯ ಇದೆ ಏನಿಲ್ರಿ. ಎರಡೂ ಸಾಧ್ಯ ಇದೆ, ಎರಡೂ ಸಾಧ್ಯ ಇದೆ. ಹಾಗಾದ್ರೆ ಬರದೇ ಇರೋದೇನಿದೆ, ಇದಕ್ಕೆ ನಿವೃತ್ತಿ ಅಂತಾರೆ. ನಿವೃತ್ತ ಯಾವಾಗ ಆಗ್ತಿದೆಯೋ ಆವಾಗ ಇಲ್ಲಿಯ ವಿಷಯವನ್ನ ಭಾವಭಾಸನ ರೂಪದಿಂದ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಆಗ್ತಿದೆ ರೀ. ಭಾವಭಾಸನ ಅರ್ಥಾತ್ ಸ್ಪಷ್ಟ ರೂಪದಿಂದ ಹೀಗಿದೆ ಶ್ರಾವಕನ ಅಂತರಂಗ. ಶ್ರಾವಕನ ಅಂತರಂಗ ನೋಡ್ರಿ, ತಮಗೆ ಜ್ಞಾನದ ಬಗ್ಗೆ ಹೇಳೋದಾಯಿತು. ಜ್ಞಾನದ ಮಹಿಮೆ, ಯಾವ ಸಮ್ಯಕ್ ದರ್ಶನದ ಮಹಿಮೆಯನ್ನ ಜನಾಗಮಗಳ ಯಾವುದೇ ಅನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಆಗಮದ ರಚನೆ ಆಗುವ ವೇಳೆದೊಳಗ ಸಮ್ಯಕ್ ದರ್ಶನದ ಮಾತನ್ನ ಗಮನ ಮಾಡೋದನ್ನ ಇರಲಿ. ಚರಣಾನುಯೋಗ ಇರಲಿ, ಕಥಾನುಯೋಗ ಇರಲಿ, ಕರ್ಣಾನುಯೋಗ ಇರಲಿ, ದ್ರವ್ಯಾನುಯೋಗ ಅಂತೂ ಅದರದ ಮಹಿಮೆಯನ್ನ ಹಾಡೇ ಹಾಡ್ತಿದೆ. ಸಮ್ಯಕ್ ದರ್ಶನದ ಮಹಿಮೆಯನ್ನ ಹೇಳದ್ದ ಯಾವ ಅನುಯೋಗಕಾರರ ಮುಂದೆ ಹೋಗಿ ಇಲ್ಲ, ಒಂದು ಮಾತು. ಆದ್ರೆ ಜ್ಞಾನದ ಮಾತನ್ನೇನು ತಿಳಿಸಿದಾರಲ್ಲ, ಅದು ಆ ಸಮ್ಯಕ್ ದರ್ಶನದ ಮಹಿಮೆಯೊಳಗ ನಿಹಿತ ಇದೆ, ಗರ್ಭಿತ ಇದೆ. ಇದನ್ನು ನಾವು ತಿಳಿಲಿಲ್ಲ. ಜ್ಞಾನದ ಮಹಿಮೆ ಸಮ್ಯಕ್ ದರ್ಶನದ ಪೂರ್ವಕ ಜ್ಞಾನ ಸಮ್ಯಕ್ ಆಗ್ತಿದೆ, ಸಮ್ಯಕ್ ಆಗ್ತಿದೆ, ಸಮ್ಯಕ್ ಸಂಜ್ಞೆಗೆ ಪ್ರಾಪ್ತ ಆಗ್ತಿದೆ, ಸಮ್ಯಕ್ ಸಂಜ್ಞೆಗೆ ಪ್ರಾಪ್ತ ಆಗ್ತಿದೆ ರೀ. ಆದ್ರ ಯಥಾರ್ಥ ಜ್ಞಾನ ಅಂತಾರ ಅದಕ್ಕೆ. ಯಾವುದಕ್ಕ? ಸಮ್ಯಕ್ ದರ್ಶನಕ್ಕೆ ಯಾವುದು ಅನುಕೂಲ ಇದೆ, ಮಾರ್ಗ ಮಾಡಿ ಕೊಡ್ತಿದೆಯಲ್ಲ, ಅದಕ್ಕೆ ಯಥಾರ್ಥ ಜ್ಞಾನ ಅಂತಾರೆ. ಆ ಯಥಾರ್ಥ ಜ್ಞಾನದ ಮಹಿಮೆ ಎಷ್ಟಿದೆ? ಆ ಯಥಾರ್ಥ ಜ್ಞಾನದ ಮಹಿಮೆ ಎಷ್ಟಿದೆ? ಅದು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಡ್ತಿದೆ, ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಡ್ತಿದೆ ಅಂಥೇಳಿ ನಮ್ಮ ಅಮೃತ ಚಂದ್ರಾಚಾರ್ಯ ದೇವ ಸಮಯಸಾರದ ಮೇಲೆ ಆತ್ಮಖ್ಯಾತಿ ಟೀಕೆ ಬರೆಯುವ ವೇಳೆದೊಳಗ ಅಧಿಕಾರಗಳ ವಿಭಾಜನೆ ಮಾಡಿದ ನಂತರ ಏನು ಹೇಳಿದರು? ಮೋಕ್ಷನೂ ತೆಗೆದು ಹಾಕಿದ್ರು, ಹೊರಟು ಹೋಯ್ತು. ಸರ್ವ ವಿಶುದ್ಧ ಜ್ಞಾನ, ಸರ್ವ ವಿಶುದ್ಧ. ಯಾವಾಗ ಆಯ್ತದ? ಈಗ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆಯೊಳಗ ಆ ಪ್ರಕಾರ ಆಗುವ ಶಕ್ತಿ ಅದಕ್ಕೆ ಪ್ರತಿ ಸಮಯಕ್ಕೆ ಇದೆಯೋ ಅಥವಾ ಇದೆ, ಅದರದ ವಿಶ್ವಾಸ. ಅದನ್ನೇ ಅಲ್ಲಿ ಹೇಳಿದರು ಬೆಳಿಗ್ಗೆ. ಬಹಳ ಬಾರಿ ಕೇಳಿದೆವು, ಹ್ಞೂ ಪರಮಾತ್ಮ ಛೂ ಏಮ್ ನಕ್ಕಿ, ನಾ ಪರಮಾತ್ಮ ಇದ್ದೇನಂತ ಹೇಳಿ ನಕ್ಕಿ ಮಾಡಿ. ಪರಮಾತ್ಮ ಅಂದ್ರೆ ಏನ? ಒಂದು ಉತ್ಕೃಷ್ಟ ಜ್ಞಾನ, ಯಾವುದೇ ಸರ್ವವಿಶುದ್ಧ ಜ್ಞಾನದಿಂದ ಸಂಬೋಧನೆ ಮಾಡಿದಾರೋ ಆ ಪ್ರಕಾರದ ಶಕ್ತಿ ಈಗ ನನ್ನಲ್ಲಿ ಇದೆ. ಅದನ್ನು ನಾನು ತಿಳಿತಾ ಇಲ್ಲ, ನಂಬತಾ ಇಲ್ಲ. ಬರೇ ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿಯೊಳಗೆ ಬಂದದ ಮಾತು ಅದು ಒಂದೇ ಅಂತ ಹೇಳಿ ಸಿದ್ಧ ಮಾಡಿರ್ಬೇಕು. ತೂ ಪರಮಾತ್ಮ ಛೇ ಏಮ್ ನಕ್ಕೀಕರ್, ನೀ ನಕ್ಕಿ ಮಾಡಂತ ಸರ್ವಜ್ಞ ಪ್ರಭು ಹೇಳ್ತಾರೆ. ಏನ್ ನಕ್ಕಿ ಮಾಡು? ನಾ ಪರಮಾತ್ಮ ಇದ್ದೇನನ್ನೋದು, ನೀ ಪರಮಾತ್ಮ ಇದ್ದೆ ಅನ್ನೋದು ನಕ್ಕಿ ಮಾಡು, ನಿಶ್ಚಿತ ಮಾಡು. ಎಲ್ಲಿದೆ ರೋಗ? ಎಲ್ಲಿದೆ ಏಕಾಕಿಪನ? ಎಲ್ಲಿದೆ ಯಾರೂ ಇಲ್ಲ ಅನ್ನೋದ? ಎಲ್ಲಿದೆ ರೋಗ? ಎಲ್ಲಿದೆ ಬಾಧೆ? ಎಲ್ಲಿದೆ? ಹ್ಞೂ ಪರಮಾತ್ಮ ಛೋ, ನಾನು ಒಂದು ಸರ್ವ ವಿಶುದ್ಧ ಜ್ಞಾನಮಯನಿದ್ದೇನೆ. ಅಷ್ಟು ನಿಶ್ಚಿತ ಮಾಡಿದ ನಂತರ ಯಾರು ಬೇಕಾಗಿದ್ದಾರೆ? ಯಾವುದು ಬೇಕಾಗಿದೆ? ಎಷ್ಟು ಬೇಕಾಗಿದೆ? ಎಲ್ಲಾನು ಮುಗಿತ್ರೆ ಅಲ್ಲಿ. ಇಡೀ ದಿವ್ಯ ಧ್ವನಿಯ ಸಾರ ಏನು ಹೇಳಿದರ್ರಿ? ಶಬ್ದ ಏನದವ? ಆ ಶಬ್ದವನ್ನು
ಅವರೇ ಹೇಳಿದರ, ಅದ ಕಿವಿಯಲ್ಲಿ ಕರ್ಣಗಳಲ್ಲಿ ಗುಂಜಾಯಮಾನ ಆದ್ರ, ಹೃದಯ ಸ್ಥಾನವನ್ನ ತಲುಪಿದರ, ಆತ್ಮನ ಸರ್ವ ಪ್ರದೇಶದೊಳಗೆ ವ್ಯಾಪಿಸಿದರ ಅದರ ಮಹಿಮಾ. सो इंद्रों की हाजिरी में, असंख्य देवों की उपस्थिति में ಅವ್ರದ್ದೇ ಸಾಕ್ಷಿ ಹೇಳ್ತಾ ಇದ್ದಾರೆ, ಅವ್ರದ್ದೇ ಹೇಳ್ತಾ ಇದ್ದಾರೆ. ಇದ್ರದ್ದು ವಿಚಾರ ಮಾಡ್ರಿ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. सो इंद्रों की हाजिरी में ಯಾಕ್ರೆ ಸುಧಾತ, ಅಸಂಖ್ಯ ದೇವಗಳ ಉಪಸ್ಥಿತಿಯೊಳಗ ಯಾಕೆ ಅವ್ರದ್ದೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಅವ್ರದ್ದೇ ಸಾಕ್ಷಿ ಮಹಾನುಭಾವಗಳೆಲ್ಲ ಅವರೆಲ್ಲ ಏನು ಶುದ್ಧ ಸಮ್ಯಕ್ ದೃಷ್ಟಿ ಇರಲ್ಲ. ದೇವಗಳದ್ದ 100 ಜನ ಇಂದ್ರದ್ದ ಸಾಕ್ಷಿ ಅವರ ಉಪಸ್ಥಿತಿಯೊಳಗೆ ಹೇಳಿದಾರಪ್ಪ. ನೀನು ಪರಮಾತ್ಮ ಇದ್ದಿ ಅನ್ನೋದನ್ನ ಅವರ ಉಪಸ್ಥಿತಿಯೊಳಗ ಇವರು ತ್ರಿಲೋಕ ಪೂಜ್ಯ ಪ್ರಭು ಹೇಳಿದ್ದಾರೆ. ಇದ್ರದ್ದು ವಿಚಾರ ಮಾಡ್ರಿ, ನೋಡೋಣ ನಾಳೆ. ಸಮಯಂತೂ ಆಗಿದೆ.